ಹಾಗೇನೆ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಆಗ ಅವೆಂಜರ್ಸ್ ಡೂಮ್ಸ್ಡೇಯ ಟೈಮ್ ಕ್ಲಾಕ್ ಇತ್ತಲ್ಲ ಅದು ಬರ್ತಾ ಇತ್ತು. ಟೈಮ್ ಕ್ಲಾಕ್ ಬರಬೇಕಾದ್ರೆ ನಾನು ಗಮನಿಸ್ದೆ, ಏನಿದು ಗ್ರೀನ್ ಕಲರ್ ಆಗಿ ಬರ್ತಾ ಇದೆಯಲ್ಲ 2 ಡಿಜಿಟ್ಟು, ಏನಿರ್ಬೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅವಾಗ ಗೊತ್ತಾಯಿತು, ಚಾಟಲ್ಲಿ ಎಲ್ಲರೂ ಬಡ್ಕೋತಾ ಇದ್ರು, ಟ್ರೈಲರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಸಮಥಿಂಗ್ ಇಸ್ ಇನ್ಕಮಿಂಗ್ ಅಂತ. ನಾನು ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ಕೊಂಡಿದ್ದೆ. ಅದೇ ಟೈಮಿಗೆ ಸ್ವಲ್ಪ ಕೆಲಸ ಬಂತು, ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ನಾನು ಪಾಡಿಗೆ ನಾನಿದ್ದೆ. ಯೂಟ್ಯೂಬಲ್ಲಿ ಮೆಸೇಜ್ ಬಂತು, ಬ್ರೋ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ರಿಲೀಸ್ ಆಗಿದೆ ಬ್ರೋ, ಬ್ರೇಕ್ ಡೌನ್ ಹಾಕಿ ಬ್ರೋ ಬೇಗ ಅಂತ. ನಾನು ಶಾಕ್ ಆದೆ, ಸರ್ಪ್ರೈಸ್ ಆದೆ. ಹೋಗಿ ಟ್ರೈಲರ್ ನೋಡಂತೂ ಕಳೆದೋದೆ. ಮೈಂಡಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಕುರಿತಾದಂಥ ಮಾಹಿತಿಗಳು ಬಿಟ್ಟರೆ ಬೇರೆ ಇನ್ನೇನು ಓಡ್ತಲೇ ಇರಲಿಲ್ಲ. ಹುಚ್ಚ ಆಗ್ಬಿಟ್ಟೆ. ನನ್ನಷ್ಟಿಗೆ ನಾನೇ ಆ ಟ್ರೈಲರ್ಗಳನ್ನ, ಆ ಸೀನ್ಗಳನ್ನ ಬ್ರೇಕ್ ಡೌನ್ ಮಾಡ್ಕೊತಾ ಇದ್ದೀನಿ. ಸಾಕು, ನನ್ನ ಎಕ್ಸ್ಪೀರಿಯನ್ಸ್ ಸಾಕು. ಈಗ ಮೈನ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಕಡೆ ನಾವು ಬರೋಣ. ಸೊ ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ನ ಫ್ರೇಮ್ ಬೈ ಫ್ರೇಮ್ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಬನ್ನಿ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಕಡೆ ಹೋಗೋಣ. ಟ್ರೈಲರ್ ಸ್ಟಾರ್ಟಿಂಗಲ್ಲೇ ನಮಗೆ ನಮ್ಮ ರಾಬರ್ಟ್ ಡೌನಿ ಜೂನಿಯರ್ ಅವರ ಡಾಕ್ಟರ್ ಡೂಮ್ ವಾಯ್ಸ್ ಕೇಳಿಸಿಗುತ್ತೆ. ಆ ಡಾಕ್ಟರ್ ಡೂಮ್ ವಾಯ್ಸ್ ಎಷ್ಟು ಪರ್ಫೆಕ್ಟ್ ಇತ್ತು ಅಂತಂದರೆ ಐ ಆಮ್ ಡ್ರೀಮ್ಡ್ ಆಫ್ ದಟ್ ವಾಯ್ಸ್. ನಾನು ಆ ಕ್ಯಾರೆಕ್ಟರ್ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ, ಆ ಕ್ಯಾರೆಕ್ಟರ್ನ ವಾಯ್ಸ್ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ, ಆ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ. ದಟ್ ಈಸ್ ಆ್ಯಸ್ ಇಟ್ ಈಸ್, ದಟ್ ಈಸ್ ಪರ್ಫೆಕ್ಟ್, ದಟ್ ಈಸ್ ಫೈನ್, ದಟ್ ಈಸ್ ಅಬ್ಸಲ್ಯೂಟ್ ಡೂಮ್. ಸೊ ನಾವು ಫಸ್ಟ್ ಫ್ರೇಮ್ನ ನೋಡ್ಕೊಳ್ಳೋಣ. ಫಸ್ಟ್ ಫ್ರೇಮಲ್ಲಿ ನಾವು ಝೇವಿಯರ್ ಮ್ಯಾನ್ಷನ್ನ ಆ ಒಂದು ಟೈಟಲ್ ಬೋರ್ಡನ್ನು ನೋಡ್ತೀವಿ. ಅದು ಕೂಡ ಆ ಟೈಟಲ್ ಬೋರ್ಡ್ ಎಲ್ಲೋ ಬಿದ್ದೋಗಿದೆ, ತುಂಬಾ ಧೂಳಾಗಿದೆ. ಅದರಲ್ಲೂ ಅದು ಬೆಳಕಿನ ಕಿರಣಗಳಲ್ಲಿ ನಮಗೆ ಕಾಣ ಸಿಗುತ್ತೆ. ಸೊ ಟ್ರೈಲರ್ ಸ್ಟಾರ್ಟಿಂಗಿನ ಫಸ್ಟ್ ಫ್ರೇಮ್ ನಮಗೆ ನಮ್ಮ ಎಕ್ಸ್ಮ್ಯಾನ್ ಗಳ ಯೂನಿವರ್ಸ್ ಅನ್ನ ತೋರಿಸ್ತಾರೆ. ಎಕ್ಸ್ ಮ್ಯಾನ್ಷನ್ ಒಳಗಡೆ ಬಿದ್ದಿರುವಂತಹ ಎಕ್ಸ್ಮ್ಯಾನ್ ಗಳ ಆ ಒಂದು ಬಿಲ್ ಬೋರ್ಡ್. ಸೊ ನೆಕ್ಸ್ಟ್ ಫ್ರೇಮ್ ಅಲ್ಲಿ ನಾವು ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ನ ನೋಡ್ತೀವಿ. ಅವರು ಒಂದು ಲೈಟ್ನಿಂಗ್ ಬ್ಲಾಸ್ಟ್ ಅನ್ನ ನೋಡ್ತಾ ಇದ್ದಾರೆ. ಅದು ಬರೀ ಒಂದು ಲೈಟ್ನಿಂಗ್ ಬ್ಲಾಸ್ಟ್ ಅಲ್ಲ, ಅದು ಡೆಸ್ಟ್ರಾಯ್ ಆಗ್ತಿರುವಂತಹ ಒಂದು ಅರ್ತ್ ಅಥವಾ ಅದೊಂದು ಯೂನಿವರ್ಸ್. ಸೊ ಅದಲ್ಲಿ ಯಾಕೆ ಡೆಸ್ಟ್ರಾಯ್ ಆಗ್ತಾ ಇದೆ ಅಂತಂದ್ರೆ, ತಮ್ಮ ಯೂನಿವರ್ಸ್ ಅನ್ನ ಅವರು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವರ ಯೂನಿವರ್ಸ್ಗೆ ಇನ್ಕರ್ಷನ್ ಆಗೋದಕ್ಕೆ ಬರ್ತಾ ಇರುವಂತ ಅರ್ಥನ ಇಲ್ಲಿ ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ. ವಿಚ್ ಮೀನ್ಸ್ ದೇ ಆರ್ ಆಲ್ರೆಡಿ ಡೆಸ್ಟ್ರಾಯ್ಡ್ ಅನ್ನೋದರ ಅರ್ಥ. ಅವರ ಯೂನಿವರ್ಸ್ ಕೊಲ್ಯೂಷನ್ ಆಗೋದಕ್ಕೆ ಅಥವಾ ಡೆಸ್ಟ್ರಾಯ್ ಆಗೋದಕ್ಕೆ ಬರೋದಕ್ಕಿಂತ ಮುಂಚೆ ಆ ಯೂನಿವರ್ಸ್ ನ ಇವರು ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ, ಅದನ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದೇ ಆಲ್ಸೋ ಹ್ಯಾಡ್ ಅ ಸಫಿಸಿಯಂಟ್ ಟೆಕ್ನಾಲಜಿ. ನಾನು ಇದನ್ನ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ನಾವು ನಮ್ಮ ಚಾರ್ಲ್ಸ್ ಝೇವಿಯರ್ ನ ನೋಡಬಹುದು, ಈಸ್ ಇನ್ ಪೈನ್. ಅಷ್ಟೇ ಅಲ್ಲದೆ ಅವರು ಇನ್ಕರ್ಷನ್ಗೆ ತುಂಬಾ ಹತ್ರದಲ್ಲಿದ್ದಾರೆ. ಸೊ ಅವರ ಯೂನಿವರ್ಸ್ ನ ಅಥವಾ ಅವರ ಅರ್ಥನ ಪ್ರೊಟೆಕ್ಟ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಫ್ರೇಮ್ ಕಡೆ ನೋಡೋದಾದ್ರೆ ನಾವು ನಮ್ಮ ಡೂಮ್ ನ ಮೊದಲ ಲುಕ್ ಅನ್ನ ನೋಡ್ತೀವಿ. ಕಂಪ್ಲೀಟ್ ಆಸ್ಥೆಟಿಕ್, ಓಲ್ಡ್ ಆರ್ಮರ್ಡ್, ಅಕ್ಯುರೇಟ್ ಆಗಿರುವಂತಹ ಸೂಟ್ ಅನ್ನ ನಮ್ಮ ಡಾಕ್ಟರ್ ಡೂಮ್ ಅವರಲ್ಲಿ ಹಾಕೊಂಡು ಅವರ ತಲೆಯನ್ನ ಕಂಪ್ಲೀಟ್ ಫ್ರೇಮ್ ಅಲ್ಲಿ ಬಗ್ಸಿದ್ದಾರೆ. ಸೊ ಹಾಗೆ ಮುಂದೆ ಹೋಗಿದೆ. ನೆಕ್ಸ್ಟ್ ಫ್ರೇಮ್ ಅಲ್ಲಿ ನಾವು ನ್ಯೂಯಾರ್ಕ್ ನ ನೋಡಬಹುದು. ನ್ಯೂಯಾರ್ಕ್ ಅಲ್ಲಿ ನಮ್ಮ ಅವೆಂಜರ್ಸ್ ಟವರ್ ಅನ್ನ ನೋಡಬಹುದು. ಆ ಅವೆಂಜರ್ಸ್ ಟವರ್ ಇರುವಂತಹ ಲೋಗೋ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಬದಲಾಗಿದೆ. ಥಂಡರ್ ಬೋಲ್ಟ್ಸ್ ಗಳು ಈಗ ನಮ್ಮ ಮೈನ್ 616 ಅರ್ತ್ ಅಲ್ಲಿ ಹೊಸ ಅವೆಂಜರ್ಸ್ ಗಳಾಗಿ ಅವರದ್ದೇ ರಾಜ್ಯಭಾರವನ್ನ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಫ್ರೇಮ್ ಅಲ್ಲೇ ಒಂದು ಇಂಟ್ರೆಸ್ಟಿಂಗ್ ಸೀನ್ ಇದೆ. ಅದೇನು ಅಂತಂದ್ರೆ, ಥಾರ್ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರ ಸ್ಪೇಸ್ ಶಿಪ್ ಇಂದ ಫ್ಯಾಂಟಾಸ್ಟಿಕ್ ಫೋರ್ ಅವರ ಟೀಮ್ ಜೊತೆ ಬರ್ತಾ ಇರೋದು. ಸೊ ಇಲ್ಲಿ ಈ ಸೀನ್ ಅಲ್ಲಿ ನಮಗೆ ಕನ್ಫರ್ಮ್ ಆಗುತ್ತೆ, ನಮ್ಮ ಥಾರ್ ಅವರನ್ನ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅನ್ನ ಅರ್ತಿಗೆ ಕರ್ಕೊಂಡು ಬಂದಿದ್ದಾನೆ, ಅಥವಾ ನಮ್ಮ ಥಾರ್ ಅವ್ರ ಜೊತೆ ಅರ್ತಿಗೆ ಬಂದಿದ್ದಾರೆ. ಸೊ ಇಲ್ಲಿ ಈಗ ನಾವು ನಮ್ಮ ಬ್ರೈನ್ ಅನ್ನ ಬಿಚ್ಚೋದಕ್ಕೆ ಹೋದ್ರೆ, ಇಲ್ಲಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವ್ರಿಗೆ ನಮ್ಮ ಡಾಕ್ಟರ್ ಡೂಮ್ ಬಗ್ಗೆ ಇದುವರೆಗೂ ಗೊತ್ತಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ನೀವು ಥ್ರೂ ಔಟ್ ಟೀಸರ್ ನ ನೋಡ್ಕೊಂಡ್ ಬರ್ಬೋದು, ಅಲ್ಲಿ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರು ಬರೀ ಥಾರ್ ನ ಫಾಲೋ ಮಾಡ್ತಾ ಇದ್ದಾರೆ ಬಿಟ್ರೆ ಅವ್ರಿಗೆ ಡಾಕ್ಟರ್ ಡೂಮ್ ಮ್ಯಾಟ್ರೆ ಅಲ್ವೇನೋ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ, ನಮ್ಮ ಡಾಕ್ಟರ್ ಡೂಮ್ ನ ಆರಿಜಿನ್ ಯೂನಿವರ್ಸ್ ಏನಿದೆ ಅದು ಆಕ್ಚುಲಿ ಫ್ಯಾಂಟಾಸ್ಟಿಕ್ ಫೋರ್ ಅವರ 838 ಅರ್ತ್ ಅಂತೂ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾದ್ರೆ ನಮ್ಮ ಡಾಕ್ಟರ್ ಡೂಮ್ ಅವರ ಆರಿಜಿನ್ ಯೂನಿವರ್ಸ್ ಬೇರೆ ಯಾವ್ದು ಆಗಿರುತ್ತೆ. ಸೊ ಆ ಯೂನಿವರ್ಸ್ ನ ಕಂಪ್ಲೀಟ್ ಲಾಸ್ ಇಂದ, ಕಂಪ್ಲೀಟ್ ಡಿಸ್ಟ್ರಕ್ಷನ್ ಇಂದ ಈ ಟ್ರಾವೆಲ್ ಅಕ್ರಾಸ್ ದ ಯೂನಿವರ್ಸಸ್ ಟು ಫೈಂಡ್ ದ ಬೆಟರ್ ಹೋಮ್, ಅಥವಾ ಈ ವಾಂಟ್ಸ್ ಟು ರೂಲ್ ದಟ್ ಹೋಮ್, ಅಥವಾ ಈ ವಾಂಟ್ಸ್ ಟು ಕಂಟ್ರೋಲ್ ದಟ್ ಓಲ್ ಯೂನಿವರ್ಸ್. ಆ ಯೂನಿವರ್ಸ್ ಗಳನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಈ ಗೈನ್ ಇಸ್ ಪವರ್ಸ್, ಈ ಗೆಟ್ಸ್ ಇಸ್ ಪವರ್ಸ್ ಅಂಡ್ ಈ ಎನ್ಕೌಂಟರ್ಸ್ ವಿತ್ ಥಾರ್. ಸೊ ಆಗ ಥಾರ್ಗೆ ಗೊತ್ತಾಗುತ್ತೆ ಇವನ್ ಎಷ್ಟು ಪವರ್ಫುಲ್ ಅಂತ, ಇವನ್ ಏನ್ ಮಾಡೋದಕ್ಕೆ ಓಡ್ತಾ ಇದ್ದಾನೆ ಅಂತ. ಸೊ ಆಗ ಥಾರ್ ಒಂದು ಟೀಮ್ ನ ಹುಡಿಕೊಂಡು ಹೋಗ್ತಾನೆ. ಅವಾಗ ಅವನಿಗೆ ಮೊದಲು ಸಿಗುವಂತದ್ದೇ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್. ಸೊ ಆ ಟೀಮ್ ಅನ್ನ ಕರ್ಕೊಂಡು ಇನ್ನೊಂದು ಟೀಮ್ ನ ಬಿಲ್ಡ್ ಮಾಡೋದಕ್ಕೆ, ಅಂದ್ರೆ ಅವನ ಮೇನ್ ಅವೆಂಜರ್ಸ್ ಗಳ ಟೀಮ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಅವನು ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅನ್ನ ಅರ್ತ್ ಗೆ ಕರ್ಕೊಂಡ್ ಬಂದಿದ್ದಾನೆ ಥಾರ್. ಹಾಗೆ ಆ ಥ್ರೆಟ್ ಬಗ್ಗೆ ಇವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಸೊ ಈಗ ನಾವು ನೋಡಿರುವಂತ ಆ ಒಂದು ಫ್ರೇಮ್ ಅಲ್ಲಿ ನಮ್ಮ ಥಾರ್ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರ ಸ್ಪೇಸ್ ಶಿಪ್ ನಿಂದ ನಮ್ಮ ಅರ್ತ್ ಗೆ ಅಥವಾ ನಮ್ಮ ಈ ಅವೆಂಜರ್ಸ್ ಟವರ್ ಒಳಗಡೆ ಬರ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಫ್ರೇಮ್ ಅಲ್ಲಿ ನಾವು ನೋಡಬಹುದು ನಮ್ಮ ಸ್ಕಾಟ್ ಲ್ಯಾಂಗ್ ಇದ್ದಾನೆ, ನಮ್ಮ ಕ್ಯಾಪ್ಟನ್ ಅಮೆರಿಕಾದಂತ ಸ್ಯಾಮ್ ವಿಲ್ಸನ್ ಇದ್ದಾನೆ, ಬಕ್ಕಿ ಕೂಡ ಅಲ್ಲೇ ಇದ್ದಾರೆ. ಅವರೆಲ್ಲ ಒಂದು ಕ್ಯಾರೆಕ್ಟರ್ ನೋಡ್ತಾ
ನೋಡ್ತಾ ಇದ್ದಾರೆ. ಆ ಕ್ಯಾರೆಕ್ಟರ್ಗೆ ಸ್ವಲ್ಪ ಉದ್ದ ಕೂದಲಿದೆ. ಆ ಕ್ಯಾರೆಕ್ಟರ್ ಯಾರು ಅಂತ ನಾವು ತುಂಬ ಸರ್ಪ್ರೈಸ್ ಆಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರ ಫೇಸಿಯಲ್ ಎಕ್ಸ್ಪ್ರೆಷನಲ್ಲಿ ನಾವು ಹೇಳ್ಬಿಡ್ಬೋದು ಅದು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅಂತ. ಸ್ಕಾಟ್ ಲ್ಯಾಂಗ್ ಶಾಕ್ ಆಗಿದ್ದಾನೆ. ಬಕ್ಕಿ ನಂಬೋದಿಕ್ಕಾಗ್ದಲೇ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾನೆ. ಇವನ್ ಸ್ಯಾಮ್ ವಿಲ್ಸನ್ ಕೂಡ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾನೆ. ಇದರಲ್ಲಿ ಈ 3 ಕ್ಯಾರೆಕ್ಟರ್ಗಳಿಗೂ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಬಿಕಾಸ್ ವಿ ನೋ ಅಬೌಟ್ ದಟ್. ಸೊ ಇನ್ನ ಅದಾದ್ಮೇಲೆ ಮುಂದಿನ ಫ್ರೇಮ್ ಹೋಗೋದಾದ್ರೆ ಆ ಮುಂದಿನ ಫ್ರೇಮ್ ಅಲ್ಲಿ ನಾವು ಎಂಟೈರ್ ಟೀಮ್ ಅನ್ನ ನೋಡ್ತೀವಿ. ಸೊ ನಮ್ಮ ಅರ್ತ್ 616 ನ ಹೀರೋಸ್ ಮತ್ತೆ ಅರ್ತ್ 828 ನ ಹೀರೋಸ್ ನಮ್ಮ ಅರ್ತ್ 616 ನ ಅವೆಂಜರ್ಸ್ ಟವರ್ ನಲ್ಲಿ ಇದ್ದಾರೆ. ಅವ್ರ ಹಿಂದೆಗಡೆ ಇರುವಂತ ನೀವು ಆ ಡಿಸ್ಪ್ಲೇ ನ ಗಮನಿಸಿದ್ರೆ ಅಲ್ಲಿ 3 ಆಕಾರಗಳಿವೆ, ಅರ್ತ್ ಗಳ ಆಕಾರಗಳಿದ್ದಾವೆ. ಸೊ ಅವು ನನ್ನ ಪ್ರಕಾರ ಆ ಇನ್ಕರ್ಷನ್ ನ ಇಂಡಿಕೇಟ್ ಮಾಡಬಹುದು. 2 ಅರ್ಥಗಳು ಒಂದು ಅರ್ತ್ ಗೆ ಕೊಲ್ಯೂಷನ್ ಆಗ್ಬಹುದು, ಅಥವಾ ಒಂದ್ ಅರ್ತ್ ಆದ್ಮೇಲೆ ಇನ್ನೊಂದು ಅರ್ಥ ಕೊಲ್ಯೂಷನ್ ಗೆ ಮುಂದಾಗ್ತಾ ಇರಬಹುದು. ಹಾಗೇನೆ ನಾವು ಅದೇ ಸೈಡ್ ಅಲ್ಲಿ ನೋಡ್ಕೊಂತ ಹೋದ್ರೆ ಆ ಇನ್ಕರ್ಷನ್ ಆಗುವಂತ ಟೈಮ್ ಅನ್ನ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ, ಅಥವಾ ಈಗ ಅವರು ಇರುವಂತ ಪ್ರೆಸೆಂಟ್ ಟೈಮ್ ಕೂಡ ಅದಾಗಿರ್ಬಹುದು. ಹಾಗೇನೆ ಇದೇ ರೂಮ್ ಅಲ್ಲಿ ಸೈಡ್ ಅಲ್ಲಿ ಅವನ ಜಾಗದಲ್ಲಿ ಅವನು ಸುಮ್ನೆ ಅವನ ಪಾಡಿಗೆ ಕೂತಿದ್ದಾನೆ, ಅವನೇ ನಮ್ಮ ಸೆಂಟ್ರಿ. ಅವಾಗ್ಲೇ ನಾನು ನಿಮ್ಗೊಂದು ವಿಷಯ ಹೇಳಿದ್ದೆ, ಅದೇನು ಅಂತ ಅಂದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಆದಂತ ಸ್ಯಾಮ್ ವಿಲ್ಸನ್, ಬಕ್ಕಿ ಬಾನ್ಸ್, ಆಂಟ್ ಮ್ಯಾನ್ ಒಬ್ಬ ವ್ಯಕ್ತಿನ ನೋಡ್ತಾರೆ, ಆತನಿಗೆ ಕೂದಲಿದೆ ಅಂತ ನಾನು ಹೇಳಿದೆ. ಆ ಕೂದಲಿರೋದು ಕ್ಯಾಪ್ಟನ್ ಅಮೆರಿಕಾ ಅಲ್ದಲೆ ನಮ್ಮ ಸೆಂಟ್ರಿ ಕೂಡ ಆಗಿರಬಹುದು, ಬಾಬ್ ಕೂಡ ಆಗಿರಬಹುದು. ಆದ್ರೆ ನಾವು ಈ ಎಂಟೈರ್ ಟ್ರೈಲರ್ ಅಲ್ಲಿ ಬಾಬ್ ನ ನೋಡಿಲ್ಲ, ಸೆಂಟ್ರಿನ ನೋಡ್ಲಿಲ್ಲ. ಇವನ್ ನಮ್ಮ ಅವೆಂಜರ್ಸ್ ಗಳೆಲ್ಲರೂ ಸೇರಿ ವಕಾಂಡಾಗ್ ಹೋಗ್ಬೇಕಾದ್ರೂ ಕೂಡ ನಾವಲ್ಲಿ ಸೆಂಟ್ರಿನ ನೋಡ್ಲೇ ಇಲ್ಲ. ಹಾಗಾದ್ರೆ ಸೆಂಟ್ರಿ ಎಲ್ಲಿದ್ದಾನೆ? ಅರ್ಥಲ್ಲೇ ಇದ್ದಾನೆ, ಅವೆಂಜರ್ಸ್ ಟವರ್ ಅಲ್ಲೇ ಇದ್ದಾನೆ. ಅವನ ಅವಶ್ಯಕತೆ ಇದ್ದಾಗ ಮಾತ್ರ ಬಾಬ್ ಅಲ್ಲಿಗೆ ಬರ್ತಾನೆ ಅನ್ನುವಂತ ಒಂದು ಊಹೆ ಅಷ್ಟೇ. ಇವನ್ ನಮ್ಮ ಅವೆಂಜರ್ಸ್ ಗಳೆಲ್ಲರೂ ಥಂಡರ್ ಬೋಲ್ಟ್ಸ್ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಇಂಟರ್ ಡೈಮೆನ್ಷನ್ ಇಂದ ಒಂದು ಸ್ಪೇಸ್ ಬರ್ತಾ ಇದೆ ಅಂತ ಮಾತಾಡ್ಬೇಕಾದ್ರೆ ಬಾಬ್ ಅದಕ್ಕೆ ತಲೆ ಕೂಡ ಕೆಡಿಸ್ಕೊಳ್ಳೋದಿಲ್ಲ. ಬಂದಂಗ್ ನೋಡ್ಕೊಂಡ್ರಾಯ್ತು ಬಿಡರಲ್ಲೇ ಅಂತ ಸುಮ್ನೆ ಕೂತಿದ್ದಾನೆ. ಸೊ ಈ ಫ್ರೇಮ್ ಅಲ್ಲಿ ನಮ್ಮ ರೀಡ್ ರಿಚರ್ಡ್ ಮತ್ತೆ ಸೂ ಸ್ಟಾಮು ಮತ್ತೆ ನಮ್ಮ ಈ ಬೆನ್ ಗ್ರಿಮ್ಸ್ ಮತ್ತೆ ಜಾನಿ ಇರ್ತಾರಲ್ಲ, ಆ ಜಾಗದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ಯಾರಿರ್ಬೋದು, ಯಾರಿದ್ದಾರೆ ಅನ್ನೋದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ನನ್ನ ಪ್ರಕಾರ ಆ ಗ್ಯಾಪ್ ಸುಮ್ಮನೆ ಇರ್ಬೋದು, ಅಥವಾ ಅಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ನ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸಿನ ಎಡ್ಗಳು ಕಟ್ ಮಾಡಿ ಬಿಸಾಡಿರ್ಬೋದು. ಆ ಕಟ್ ಮಾಡಿರುವಂಥ ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ, ಬಿಕಾಸ್ ದಟ್ ಈಸ್ ದ ಮೈನ್ ಫ್ಯಾಕ್ಟ್ ಆಫ್ ಅವರ್ ಟ್ರೈಲರ್ ಬ್ರೇಕ್ ಡೌನ್. ಸೊ ಈ ಫ್ರೇಮ್ ಅಲ್ಲಿ ಎಲ್ಲರೂ ನಮ್ಮ ಥಾರ್ನೇ ನೋಡ್ತಾ ಇದ್ದಾರೆ, ನಮ್ಮ ಥಾರ್ ಏನ್ ಮಾತಾಡ್ತಾ ಇದ್ದಾರೋ ಅದನ್ನೇ ಕೇಳ್ತಾ ಇದ್ದಾರೆ. ಸೊ ಈ ಫ್ರೇಮ್ ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಆ ಒಂದು ಕ್ಯಾರೆಕ್ಟರ್ ನನಗೆ ಹೆವಿ ಕನ್ಫ್ಯೂಷನ್ ಮಾಡ್ತಾ ಇದೆ. ಯಾಕಂದ್ರೆ ನೀವು ಝೂಮ್ ಮಾಡಿ ನೋಡಿದ್ರೆ ಆ ಕ್ಯಾರೆಕ್ಟರ್ ಸಾಕ್ಸ್ ಹಾಕೊಂಡು ಚಪ್ಪಲಿ ತರ ಹಾಕೊಂಡಿದೆ. ಅದು ಫ್ರಾಂಕ್ಲಿನ್ ರಿಚರ್ಡ್ ಏನಾದ್ರು ಆಗಿರ್ಬಹುದಾ, ಅಥವಾ ಗ್ಯಾಪ್ ಅಲ್ಲಿ ವೆಲೇರಿಯಾನು ಹುಟ್ಟಿರ್ಬೋದಾ? ಬಿಕಾಸ್ ಆ ಸಾಕ್ಸ್ ಅನ್ನ ಹಾಕೊಳ್ಳೋದು ಹೆಣ್ಮಕ್ಳು, ಆ ತರ ಇದೆ ಆ ಕಾಲು. ಸೊ ಅದಾದ್ಮೇಲೆ ನಾವು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಆಗ್ಬೇಕು ಅಂತ ಓಟಿದ್ದಂತಹ ಜಾನ್ ವಾಕರ್ ನ ನೋಡ್ತೀವಿ. ಆಮೇಲೆ ನಮ್ಮ ರೆಡ್ ಗಾರ್ಡಿಯನ್ ನ ನೋಡ್ತೀವಿ, ಗೋಸ್ಟ್, ಬಕ್ಕಿ, ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್, ನಮ್ಮ ಕ್ಯಾಪ್ಟನ್ ಅಮೆರಿಕಾದಂತ ಸ್ಯಾಮ್ ವಿಲ್ಸನ್, ಸ್ಕಾಟ್ ಲ್ಯಾಂಗ್, ಇಷ್ಟು ಜನನ ನಾವು ಈ ಫ್ರೇಮ್ ಅಲ್ಲಿ ನೋಡಿದೀವಿ. ಇದಾದ್ಮೇಲೆ ಮುಂದಿನ ಫ್ರೇಮ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ನೇಮೋರ್ ಎಷ್ಟು ಸೀರಿಯಸ್ ಆಗಿ ಕೂತಿದ್ದಾನೆ. ಅದರಲ್ಲೂ ಅವನ ಕಾಸ್ಟ್ಯೂಮ್ ಡಿಸೈನಿಂಗ್, ಅವನ್ ಕೂತಿರುವಂತ ಥ್ರೋನ್, ಆ ಥ್ರೋನ್ ಅಲ್ಲಿರುವಂತ ಡಿಸೈನ್ ಎಷ್ಟು ಆಸಮ್ ಆಗಿ ಪರ್ಫೆಕ್ಟ್ ಆಗಿತ್ತು ಅಂತಂದ್ರೆ ನೇಮೋರ್ ಕೂಡ ಅವನ ಅಬ್ಸಲ್ಯೂಟ್ ಮೋಡ್ ಅಲ್ಲಿ ಇದ್ದ. ಸೊ ಹಾಗೆ ಮುಂದಿನ ಫ್ರೇಮ್ ಅಲ್ಲಿ ನೋಡೋದಾದ್ರೆ ನಮ್ಮ ಶೂರಿ ಕೂಡ ನಮ್ಮ ನೇಮೋರ್ನ ಅಪ್ರೋಚ್ ಮಾಡೋದಕ್ಕೆ ಬಂದಿದ್ದಾರೆ. ಆದ್ರೆ ನೇಮೋರ್ ಕಡೆಯವರು ಅವ್ರನ್ನ ಅಟ್ಯಾಕ್ ಮಾಡೋ ರೀತಿ ಅಲ್ಲಿ ನಮ್ಗೆ ಕಾಣ ಸಿಗುತ್ತೆ. ಸೊ ಇಲ್ಲಿ ಅಂತ ಸಂಭಾಷಣೆ ಏನಾಗಿರ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ನಾವು ನಮ್ಮ ಶೂರಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲಿದ್ದಾರೆ ಅಂತ ಅಂದ್ರೆ ನಮ್ಮ ಟಾಲೋಕಾನ್ ಇರುವಂತ ಸಭೆಯಲ್ಲಿದ್ದಾರೆ. ಆದ್ರೆ ಈ ಸಭೆಯಲ್ಲಿ ಬೆನ್ ಗ್ರಿಮ್ಸ್ ಮಾತ್ರ ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್ ಕಡೆಯಿಂದ ಬಂದಿದ್ದಾರೆ. ಇಲ್ಲಿ ಥಾರ್ ಇಲ್ಲ, ನಮ್ಮ ಕ್ಯಾಪ್ಟನ್ ಅಮೆರಿಕಾ ಆದಂತ ಸ್ಯಾಮ್ ವಿಲ್ಸನ್ ಇಲ್ಲ, ನಮ್ಮ ಆಂಟ್ ಮ್ಯಾನ್ ಕೂಡ ಇಲ್ಲಿಲ್ಲ. ಸೊ ಇಲ್ಲಿ ನಮ್ಮ ತಾಲೂಕನ್ನ ಸಭೆಯಲ್ಲಿರುವಂತವರು ನಮ್ಮ ಬಕ್ಕಿ ಬಾನ್ಸ್, ನಮ್ಮ ಫ್ಯಾಲ್ಕನ್, ಅದ್ರ ಜೊತೆ ಗೋಸ್ಟ್, ಶೂರಿ, ಎಂಬಾಕು, ದ ಥಿಂಗ್ ಮತ್ತೆ ನಮ್ಮ ಸೂ. ಸೊ ಹಾಗಾದ್ರೆ ವಕಾಂಡಾಗೆ ಇಷ್ಟ ಜನ ಮಾತ್ರ ಬಂದಿದ್ದಾರಾ ಬ್ರೋ? ಹೌದು ಬ್ರೋ, ಇಷ್ಟ ಜನ ಮಾತ್ರ ಬಂದಿದ್ದಾರೆ. ಹಾಗಾದ್ರೆ ನಾವು ಅವೆಂಜರ್ಸ್ ಟವರ್ ಅಲ್ಲಿ ನೋಡಿದಂತ ಅವರೆಲ್ಲ ಎಲ್ಲೋದ್ರು ಬ್ರೋ? ಅವರೆಲ್ಲರೂ ನಮ್ಮ ಎಕ್ಸ್ಮೆನ್ ಗಳ ಅರ್ತ್ಗೆ, ನಮ್ಮ ಎಕ್ಸ್ಮೆನ್ ಗಳ ವಿರುದ್ಧ ಹೋರಾಡೋದಕ್ಕೆ ಹೋಗಿದ್ದಾರೆ. ಸೊ ಈಗ ನಿಮ್ಗೆ ಮೈಂಡ್ ಅಲ್ಲಿ ಫ್ಲಾಶ್ ಆಗ್ತಾ ಇರಬಹುದು, ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ಬೇರೆ ಬೇರೆ ಟೀಮ್ಗಳು ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಪ್ಲಾನೆಟ್ ಅಲ್ಲಿ ಇದ್ರಲ್ಲ, ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಯೂರೋಸ್ಗಳು ಬೇರೆ ಬೇರೆ ಯೂನಿವರ್ಸ್ ಗಳಿಗೆ ಹೋಗ್ತಾ ಇದ್ದಾರೆ. ಇನ್ಫಿನಿಟಿ ವಾರ್ ಪ್ಲಾನೆಟ್ ಲೆವೆಲ್ ಥ್ರೆಟ್ ಆದ್ರೆ ಡೂಮ್ಸ್ಡೇ ಯೂನಿವರ್ಸಲ್ ಲೆವೆಲ್ ಥ್ರೆಟ್. ಸೊ ಹಾಗಾದ್ರೆ ಈಗ ನಮ್ಮ ಅರ್ತ್ ಅಲ್ಲಿ ಇರುವಂತಹ ಸೂಪರ್ ಹೀರೋಗಳು ನಮ್ಮ ಅರ್ತ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅರ್ತ್ ಅಲ್ಲಿ ಇದ್ದಾರೆ. ಯಾರ್ಯಾರು ಅರ್ತ್ ಅಲ್ಲಿ ಇದ್ದಾರೆ? ಅದೇ ನಮ್ಮ ಥಿಂಗ್, ಸೂ ಸ್ಟಾಮ್, ನಮೋರ್, ವಕಾಂಡಾದ ಮಹಾರಾಣಿ, ವಕಾಂಡಾದ ಮಹಾರಾಜ, ಬಕ್ಕಿ, ಫ್ಯಾಲ್ಕನ್, ಗೋಸ್ಟ್ ಅಂಡ್ ಜಾನ್ ವಾಕರ್ ವಿತ್ ಸೆಂಟ್ರಿ. ಅವ್ರ ಜೊತೆಗೆ ಸರ್ಪ್ರೈಸಿಂಗ್ ಆಗ್ಲಿ ನಾನು ಇದನ್ನ ಆಡ್ ಮಾಡೇ ಮಾಡ್ತೀನಿ, ಅದೇ ವೆಲೇರಿಯಾ ರಿಚರ್ಡ್ ಅಥವಾ ಫ್ರಾಂಕ್ಲಿನ್ ರಿಚರ್ಡ್. ಸೊ ಇದಾದ್ಮೇಲೆ ನಾವು ಮುಂದಿನ ಫ್ರೇಮ್ ಕಡೆ ನೋಡೋದಾದ್ರೆ ನಮ್ಮ ಥಾರ್ ಲ್ಯಾಂಡ್ ಮಾಡ್ತಾ ಇದ್ದಾರೆ.
ಯಾವುದೋ ಒಂದು ಯೂನಿವರ್ಸ್ ಅಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದಾರೆ. ಆ ಯೂನಿವರ್ಸ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಸುತ್ತಮುತ್ತ ಬಿದ್ದಿರುವಂತಹ ಆ ಸ್ಕ್ರಾಪ್ಸ್ ಗಳನ್ನ ನೋಡಿದ್ರೆ ಅವರು ಸೆಂಟಿನಲ್ಸ್ ಗಳಂತ ಅನ್ನಿಸ್ತಾ ಇದೆ. ಅದ್ರ ಜೊತೆ ಅಲ್ಲೊಂದು ಸ್ಟ್ಯಾಚ್ಯೂ ಬೇರೆ ಇದೆ. ಆ ಸ್ಟ್ಯಾಚ್ಯೂ ಯಾವುದೇ ಸೂಪರ್ ಹೀರೋಗಳದಲ್ಲ, ಬಿಕಾಸ್ ಸೂಪರ್ ಹೀರೋ ಯಾರು ನಗ್ನವಾಗಿ ನಿಂತ್ಕೋದಿಲ್ಲ. ಆಗಿದ್ರೆ ಇದು ಯಾವ ಯೂನಿವರ್ಸ್ ಆಗಿರ್ಬೋದು? ನನ್ನ ಪ್ರಕಾರ ಇಷ್ಟು ಡಿಸ್ಟ್ರಕ್ಷನ್ ಆಗಿರೋದು ನಮ್ಮ ಎಕ್ಸ್ಮೆನ್ ಗಳ ಯೂನಿವರ್ಸ್ ಆಗಿರ್ಬೋದು. ಬಿಕಾಸ್ ಮುಂದಿನ ಫ್ರೇಮ್ ಗಳು ಕೂಡ ನಮ್ಮ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲೇ ಟೇಕ್ ಪ್ಲೇಸ್ ಆಗೋದ್ರಿಂದ ನಮ್ಮ ಥಾರ್ ಫಸ್ಟ್ ಅರೈವ್ ದ ಎಕ್ಸ್ಮೆನ್ ಯೂನಿವರ್ಸ್. ಅಥವಾ ನನ್ನ ಪ್ರಕಾರ ಇದು ನಮ್ಮ ಡೂಮ್ ನ ಆರಿಜಿನ್ ಯೂನಿವರ್ಸ್ ಆಗಿರಬಹುದು. ಬ್ರೋ ಅದ್ ಹೆಂಗ್ ಹೇಳ್ತೀಯ ಬ್ರೋ ಇದು ನಮ್ಮ ಡಾಕ್ಟರ್ ಡೂಮ್ ನ ಆರಿಜಿನ್ ಯೂನಿವರ್ಸ್ ಅಂತ? ಬಿಕಾಸ್ ದ ಡಿಸ್ಟ್ರಕ್ಷನ್ ದೇ ಕಾಸ್. ಅಷ್ಟೇ ಅಲ್ಲದೆ ಅಫಿಷಿಯಲ್ ಪೋಸ್ಟರ್ ನೋಡಿದ್ರ ಆ ಅಫಿಷಿಯಲ್ ಪೋಸ್ಟರ್ ಅಲ್ಲಿ ಕೆಲವು ಸ್ಟ್ಯಾಚ್ಯೂಗಳೆಲ್ಲ ಇದ್ವು. ಆ ಸ್ಟ್ಯಾಚ್ಯೂಗಳನ್ನ ಗಮನಿಸಿದಿರಾ? ಆ ಎಲ್ಲಾ ಸ್ಟ್ಯಾಚ್ಯೂಗಳು ತರಾನೇ ಈ ಸ್ಟ್ಯಾಚ್ಯೂ ಕೂಡ ಇತ್ತು. ಪೋಸ್ಟರ್ ಅಲ್ಲಿ ಇದ್ವಲ್ಲ ಅದರಲ್ಲಿರುವಂತಹ ಸ್ಟ್ಯಾಚ್ಯೂಗಳು, ಅದರಲ್ಲಿರುವಂತಹ ಮಾನ್ಯುಮೆಂಟ್ಸ್ ಗಳ ತರಾನೇ ಇದು ಇತ್ತು. ಐ ಹೋಪ್ ಇದು ನಮ್ಮ ಡಾಕ್ಟರ್ ಡೂಮ್ ಅವರ ಆರಿಜಿನ್ ಪ್ಲೇಸ್ ಆದಂತಹ ಲ್ಯಾಟ್ವೇರಿಯಾ ಇರಬಹುದು, ಅಥವಾ ನಮ್ಮ ಎಕ್ಸ್ಮೆನ್ ಗಳ ಯೂನಿವರ್ಸೇ ಆಗಿರಬಹುದು. ಸೊ ಥಾರ್ ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಡೂಮ್ ನ ವಿರುದ್ಧ. ನಮ್ಮ ಡಾಕ್ಟರ್ ಡೂಮ್ ಅಷ್ಟು ದೂರದಲ್ಲಿದ್ರು ಕೂಡ ಆ ಫಿಸಿಕಲ್ ಅಪಿಯರೆನ್ಸ್ ಇತ್ತಲ್ಲ, ದಟ್ ಈಸ್ ಫ್ಯಾಬುಲಸ್. ಜಸ್ಟ್ ಸಿ ದ ಸ್ಕ್ರೀನ್, ಸಿ ದ ಸೀನ್ ನೋಡಿ, ನಮ್ಮ ಡೂಮ್ ನ ನೋಡಿ, ಆ ಸ್ಟಿಲ್ ನೋಡಿ, ಅವ್ರು ನಿಂತಿರುವಂತ ಸ್ಟೈಲ್ ನೋಡಿ, ದಟ್ ಈಸ್ ಅಬ್ಸಲ್ಯೂಟ್ ಡೂಮ್. ಸೊ ನಮ್ಮ ಥಾರ್ ಇಲ್ಲಿ ಡೈರೆಕ್ಟ್ ಆಗಿ ಡೂಮ್ ವಿರುದ್ಧ ಹೋರಾಡೋದಕ್ಕೆ ಓಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಮುಂದಿನ ಫ್ರೇಮ್ ಕಡೆ ನಾವು ಹೋಗೋದಾದ್ರೆ ಮುಂದಿನ ಫ್ರೇಮ್ ಅಲ್ಲಿ ನಾವು ನೋಡಬಹುದು ಸ್ಟೇರ್ ಕೇಸ್ ಮಧ್ಯದಲ್ಲಿ ಒಂದು ಬ್ಲಾಸ್ಟಿಂಗ್ ಆಗುತ್ತೆ. ಅದು ಎಕ್ಸ್ಪ್ಯಾನ್ಷನ್ ಆಗಿರಬಹುದು ಮೋಸ್ಟ್ ಆಫ್ ದಿ ಟೈಮ್. ಅಥವಾ ನನಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ ಸ್ಯಾಂಕ್ಟಮ್ ಸ್ಯಾಂಟೋರಮ್ ಇನ್ಫಿನಿಟಿ ವಾರ್ ಅಲ್ಲಿ ಹಲ್ಕ್ ಬಿಡೋದಾಗ್ಲಿ, ಅಥವಾ ನಮ್ಮ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಲ್ಲಿ ನಮ್ಮ ಪೀಟರ್ ಪಾರ್ಕರ್ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಬರೋದಾಗ್ಲಿ ಸೇಮ್ ಲೊಕೇಶನ್ ಆಗಿ ನನಗೆ ಕಾಣ ಸಿಗ್ತಾ ಇದೆ. ಎಕ್ಸ್ಪ್ಯಾನ್ಷನ್ ಕೂಡ ಇದೇ ತರ ಇದೆ. ಜಸ್ಟ್ ಲೆಟ್ ಅಸ್ ಥಿಂಕ್. ನಾನು ಯೋಚನೆ ಮಾಡಿದ್ದು ಈ ತರ ಇತ್ತು ಅಷ್ಟೇ. ಸೊ ಇದು ಎಲ್ಲಾದ್ರೂ ಎಲ್ಲಿ ಬ್ಲಾಸ್ಟ್ ಆದ್ರೆ ನಮ್ಗೆ ಏನು? ಮುಂದಿನ ಫ್ರೇಮ್ ಕಡೆ ನಾವು ಹೋಗೋಣ. ಸೊ ಈ ಬ್ಲಾಸ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಫ್ರೇಮ್ ಅಲ್ಲೇ ಸೈಕ್ಲಾಪ್ಸ್ ಓಡ್ ಬರ್ತಾನೆ. ಅದರಲ್ಲೂ ಫುಲ್ ಶಾಕಿಂಗ್ ಅಲ್ಲಿ ತನ್ನ ಲೇಸರ್ ಬೀಮ್ ಗಳನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು. ಜಸ್ಟ್ ಇಮ್ಯಾಜಿನ್ ಹೌ ಈ ಶಾಕ್ಡ್ ಅಂಡ್ ಹೌ ಈ ಫಿಯರ್ಡ್. ಅದಾದ್ಮೇಲೆ ನಮ್ಮ ಗ್ಯಾಂಬಿಟ್ ವರ್ಸಸ್ ಚಾಂಗ್ಚಿನ ಫೈಟ್ ನೋಡ್ತೀವಿ. ಗ್ಯಾಂಬಿಟ್ ಯೂನಿವರ್ಸ್ ಹೆಂಗ್ ಬಂದ ಅಂತ ನೀವು ನನ್ನನ್ನ ಕೇಳೋದಕ್ಕಿಂತ ಮುಂಚೆ ಡೆಡ್ ಪೂಲ್ ಅಂಡ್ ವೋಲ್ವರಿನ್ ಮೂವಿಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪೋಸ್ಟ್ ಕ್ರೆಡಿಟ್ ಸೀನ್ ಇತ್ತು. ಅದನ್ನ ನಾನು ಇದುವರೆಗೂ ನಿಮ್ಗೆ ಹೇಳಿಲ್ಲ, ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಆ ಎಕ್ಸ್ಟ್ರಾ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಗ್ಯಾಂಬಿಟ್ ಆ ಟೈಮ್ ಪ್ಯಾಡ್ ನ ಯೂಸ್ ಮಾಡಿ ಅವನು ತನ್ನ ಯೂನಿವರ್ಸ್ ಗೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲಿಗೆ ನಮ್ಮ ಸೀನು ಕಟ್ ಆಗುತ್ತೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಡೆಡ್ ಪೂಲ್ ಅಂಡ್ ವೋಲ್ವರಿನ್ ಅಲ್ಲಿ. ಬಟ್ ಅದನ್ನ ನಮ್ಗೆ ತೋರಿಸಲಿಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಈ ಯೂನಿವರ್ಸ್ ಅಲ್ಲಿ ಇನ್ಕರ್ಷನ್ ಆಗ್ತಾ ಇರುವಂತಹ ಯೂನಿವರ್ಸ್ ಅಲ್ಲಿ ಗ್ಯಾಂಬಿಟ್ ಇದ್ದಾನೆ. ಅವನಿಗೆ ಟಿವಿಯ ಬಗ್ಗೆ ಗೊತ್ತಿದೆ, ವೇರಿಯಂಟ್ಸ್ ಗಳ ಬಗ್ಗೆ ಗೊತ್ತಿದೆ, ಆದ್ರೂ ಶಾಂಗ್ಚಿ ವಿರುದ್ಧ ಓಡಾಡ್ತಾ ಇದ್ದಾನೆ ಬಿಕಾಸ್ ಟು ಪ್ರೊಟೆಕ್ಟ್ ಇಸ್ ಹರ್. ಸೊ ಇಲ್ಲಿ ಬಂದಿದ ತಕ್ಷಣ ನಮ್ಮ ಶಾಂಗ್ಚಿ ವಿರುದ್ಧ ಓಡಾಡ್ತಾನೆ. ಸೊ ಇಲ್ಲಿ ನಮ್ಗೆ ಕನ್ಫರ್ಮ್ ಆಗುತ್ತೆ ಬೇರೆ ಯೂನಿವರ್ಸ್ಗೆ ನಮ್ಮ ಶಾಂಗ್ಚಿ ಕೂಡ ಬಂದಿದ್ದಾನೆ. ಮೀನ್ಸ್ ನಮ್ಮ ಥಾರ್ ಅರ್ತ್ ಅಲ್ಲಿರುವಂತಹ ಮೈನ್ ಸೂಪರ್ ಹೀರೋಸ್ ಗಳನ್ನ ರಿಕ್ರೂಟ್ ಮಾಡಿದ್ದಾನೆ ಟು ಟ್ರಾವೆಲ್ ಅಕ್ರಾಸ್ ದ ಯೂನಿವರ್ಸಸ್. ಬಟ್ ಇದೊಂದು ತಲೆ ಒಳಗಿಟ್ಕೊಳ್ಳಿ, ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ಥಾರ್ ಇಲ್ಲ, ವಿಚ್ ಮೀನ್ಸ್ ಥಾರ್ ಇನ್ ಫ್ರಂಟ್ ಆಫ್ ಅವರ್ ಡೂಮ್. ಸೊ ಇಲ್ಲಿ ನಮ್ಮ ಗ್ಯಾಂಬಿಟ್ ವರ್ಸಸ್ ಶಾಂಗ್ಚಿ ಆದ್ಮೇಲೆ ನೆಕ್ಸ್ಟ್ ಫ್ರೇಮ್ ಅಲ್ಲಿ ನಮಗೆ ಕಾಣಸಿಗುವಂತದ್ದೇ ಒಂದು ಕಾರ್ಡ್ ಅನ್ನ ನೋಡ್ತೀವಿ. ಅದನ್ನ ಯಾರು ಹಿಡ್ಕೊಂಡಿದ್ದಾರೆ, ಅದು ಬೇರೆ ಯಾರು ಅಂತ ನಿಮಗೆ ಕನ್ಫ್ಯೂಷನ್ ಮಾಡ್ಲಿ, ಅದು ನಮ್ಮ ಕ್ಯಾಪ್ಟನ್ ಅಮೆರಿಕಾನೇ 100% ಆಗಿ ಹೇಳ್ತೇನೆ. ಇದು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವರೇ ಹಿಡ್ಕೊಂಡಿರೋದ ಕಾರ್ಡ್ ಅನ್ನ. ಆ ಕಾರ್ಡ್ ಅಲ್ಲಿ ನಾವು ನಮ್ಮ ಲೋಕಿ ಮತ್ತೆ ಆ ಎಗಡ್ ರಿಸಲ್ಟ್ ಟ್ರೀ ನೋಡ್ತೀವಿ. ಎಗಡ್ ರಿಸಲ್ಟ್ ಅಲ್ಲ, ಅದು ಮಲ್ಟಿವರ್ಸಲ್ ಟ್ರೀ. ಸೊ ಈಗ ಆ ಕಾರ್ಡ್ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಕೈಯಲ್ಲಿದೆ. ನಮ್ಮ ಕ್ಯಾಪ್ಟನ್ ಅಮೆರಿಕಾ ಕೈಯಲ್ಲಿ ಯಾಕಿದೆ ಅಂತ ಅಂದ್ರೆ ಕ್ಯಾಪ್ಟನ್ ಅಮೆರಿಕಾ ಇಸ್ ದ ಪರ್ಫೆಕ್ಟ್ ನೆಕ್ಸಸ್ ಬೀಯಿಂಗ್ ಇನ್ ಎಂಟೈರ್ ಮಲ್ಟಿವರ್ಸ್. ಸೊ ಅದಕ್ಕೆ ಆತನನ್ನ ನಮ್ಮ ಲೋಕಿ ಅಪ್ರೋಚ್ ಮಾಡೋದಕ್ಕೆ ಬರೋದನ್ನ ನಾವು ಮುಂದಿನ ಫ್ರೇಮ್ ಅಲ್ಲಿ ನೋಡ್ಕೋತೀವಿ. ಅವಾಗ ನಾನು ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ವಿವರಣೆ ಮಾಡ್ತೀನಿ. ಸೊ ಈಗ ಮುಂದಿನ ಫಿಲ್ಮ್ ಕಡೆ ನೋಡೋದಾದ್ರೆ ಒಂದು ಸ್ಪೇಸ್ ಶಿಪ್ ಇದೆ. ಆ ಸ್ಪೇಸ್ ಶಿಪ್ ಕಡೆ ನಮ್ಮ ಶೂರಿ ಹೋಗ್ತಾ ಇದ್ದಾರೆ. ನಮ್ಗೆ ಹಳೆ ಟ್ರೈಲರ್ ಅಲ್ಲಿ ಅಥವಾ ಹಳೆ ಟೀಸರ್ ಅಲ್ಲಿ ಈ ಸಮುದ್ರದ ನೀರನ್ನೇ ಮಾಯ ಮಾಡ್ಬಿಟ್ಟಿದ್ರು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು. ಬರೀ ಬೆನ್ನ ಮಾತ್ರ ತೋರಿಸಿದ್ರು. ಈಗ ನಮ್ಮ ಸೂ ಸ್ಟಾಮ್ ಕೂಡ ಆಡ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸ್ಪೇಸ್ ಶಿಪ್ ಡಿಸೈನ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ನೋಡಿ ಈ ಸ್ಪೇಸ್ ಶಿಪ್ ಹೆಂಗಿದೆ. ಕೊನೆಗೂ ನಮ್ಮ ಸೂ ಸ್ಟಾಮ್ ನೇಮರ್ ಕೈಲಿ ಸಿಗಾಕೊಂಡು ಇನ್ ಮುಂದೆ ನೇಮರ್ ಕತೆ ಪ್ರೀತ್ಸೇ ಅದನ್ನ ಹಾಕು. ಬಟ್ ಸಿನಿಮಾದಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಬಿಟ್ಟು ನಾವು ಮುಂದಿನ ಫ್ರೇಮ್ ಕಡೆ ಹೋಗೋದಾದ್ರೆ ವ್ಯಾಕಾಂಡಿಯನ್ ಟೀಮ್ ಜೊತೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಮತ್ತೆ ನಮ್ಮ ಅವೆಂಜರ್ಸ್ ಗಳು ಒಂದಾಗ್ತಾ ಇರೋದು, ಕೈ ಮಿಲಾಯಿಸ್ತಾ ಇರೋದನ್ನ ನೋಡ್ತೀವಿ. ಸೊ ಇನ್ನ ನೆಕ್ಸ್ಟ್ ಫ್ರೇಮ್ ನ ಗಮನಿಸೋದಾದ್ರೆ ಈ ಯೂನಿವರ್ಸ್ ಅಲ್ಲಿ ಅಂದ್ರೆ ಇದು ಬೇರೆ ಯೂನಿವರ್ಸ್, ಎಕ್ಸ್ಮೆನ್ ಗಳ ಯೂನಿವರ್ಸ್. ಆ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ಇರುವಂತಹ ನಮ್ಮ ರೀಡ್ ರಿಚರ್ಡ್ ಮತ್ತೆ ಎಲೆನಾ ಬಿಲೋವಾ, ನಮ್ಮ ಕ್ಯಾಪ್ಟನ್ ಅಮೆರಿಕಾ, ಶಾಂಗ್ಚಿ ಇದ್ದಾರೆ. ಅವರೆಲ್ಲರೂ ನಮ್ಮ ರೀಡ್ ರಿಚರ್ಡ್ ಜೊತೆ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ಬೇಕಾದ್ರೆ ನಮ್ಮ ರೀಡ್ ರಿಚರ್ಡ್ ಅವರು ನಿಧಾನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕ್ಯಾಪ್ಟನ್ ಅಮೆರಿಕಾನ ಸ್ವಲ್ಪ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ, ತಡಿಯಪ್ಪ ಸ್ವಲ್ಪ ಅಮಿಕೊಂಡಿರು ಅಂತ. ಆದ್ರೆ ನಮ್ಮ ಎಲೆನಾ ರೀಡ್ ರಿಚರ್ಡ್ ನ ಯಾವಾಗ ನಿಮ್ಮ ಐನ್ ಅಂತ ಹೇಳಿ ತನ್ನ ಕಡ್ಡಿ ಹಿಡ್ಕೊಂಡು ಮಿಸ್ಟಿಕ್ ವಿರುದ್ಧ ಬಿಸಾಡ್ತಾಳೆ. ಆಗ ಮಿಸ್ಟಿಕ್ ಸಂಪೂರ್ಣವಾಗಿ ಎಲೆನಾ ಆಗಿ ಕನ್ವರ್ಟ್ ಆಗಿ ಆ ಕಡ್ಡಿಯನ್ನ ಹಿಡಿದಿಟ್ಕೋತಾರೆ. ಸರ್ ದಿಸ್ ಇಸ್ ದ ಅಬ್ಸಲ್ಯೂಟ್ ಪೀಕ್ ಮೂಮೆಂಟ್ ಇನ್ ದಿಸ್ ಎಂಟೈರ್ ಟ್ರೈಲರ್. ಮಿಸ್ಟಿಕ್ ಟ್ರಾನ್ಸಿಷನ್ ಎಷ್ಟು ಅಕ್ಯುರೇಟ್ ಆಗಿದೆ, ಎಷ್ಟು ಆಸಮ್ ಆಗಿದೆ. ಅಂಡ್ ದಟ್ ಪ್ರೆಸೆನ್ಸ್ ಆಫ್ ಮಿಸ್ಟಿಕ್, ದಟ್ ಬ್ಯೂಟಿ ಆಫ್ ದ ಮಿಸ್ಟಿಕ್. ಯಾರೇ ಅದು ಮಿಸ್ಟಿಕ್ ಯಾರು ಸರ್ ಸೂಟ್ ಕೊಟ್ಟಿತ್ತು ಅಂತ ಬೈತಾ ಇರೋದು? ಸೂಟ್ ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ನಮ್ಮ ಮಿಸ್ಟಿಕ್. ಆ ಹೇರ್ ಸ್ಟೈಲ್ ನೋಡ್ರಿ, ಹಣೆ ಮೇಲೆ ಇರುವಂತಹ ಆ ಮೆಟಲ್ ನೋಡ್ರಿ. ಕೆಲವು ಸಲ ಪರ್ಸನಲಿ ನನಗೆ ಮಿಸ್ಟಿಕ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಯಾರು
ಬೇಕಾದ್ರೂ ಆಗ್ತಾರೆ ಮಿಸ್ಟಿಕ್. ಸೊ ಮಿಸ್ಟಿಕ್ ಜೊತೆ ನಿಂತ್ಕೊಂಡು ನಾನು ತಾರ್ ಜೊತೆ ಇದ್ದೀನಿ ಅಂತ ಫೀಲ್ ಮಾಡ್ಬೋದು. ನನಗೆ ಗೊತ್ತು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ, ಬಟ್ ನಾನು ಥಾರ್ನೇ ಚೂಸ್ ಮಾಡ್ತೀನಿ. ಸೊ ಮುಂದಿನ ಫ್ರೇಮ್ ಅಲ್ಲಿ ನೋಡಬಹುದು ಮಿಸ್ಟಿಕ್ ಎಲೆನಾ ಆಗಿರೋದ್ರಿಂದ ಎಲೆನಾ ವಿರುದ್ಧನೇ ಮಿಸ್ಟಿಕ್ ಹೋರಾಡ್ತಾ ಇದ್ದಾಳೆ. ಸೊ ಇಲ್ಲಿ ಎಲೆನಾ ವರ್ಸಸ್ ಎಲೆನಾ, ಮಿಸ್ಟಿಕ್ ವರ್ಸಸ್ ಎಲೆನಾ. ಅದಾದ್ಮೇಲೆ ಮುಂದಿನ ಫ್ರೇಮ್ ಅಲ್ಲಿ ನಮ್ಮ ಪ್ರೊಫೆಸರ್ ಎಕ್ಸೇವಿಯರ್ ನಮ್ಮ ಮ್ಯಾಗ್ನೆಟೋನ ಕೈಯನ್ನ ಅದುಮೋ ಸೀನನ್ನ ನೋಡ್ತೀವಿ. ಅಂಡ್ ದೇ ಬೋತ್ ಆರ್ ಫುಲ್ಲಿ ಎಮೋಷನಲ್. ನಮ್ಮ ಮರೆತು ಸಂಪೂರ್ಣವಾಗಿ ನಾಶ ಆತದೆ, ನಮ್ಮ ಮನೆ ಹಾಳಾಗೋತದೆ, ನಾವು ಬೇರೆ ಕಡೆ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ ಇವರಿಬ್ರು ಮುದುಕರು ಸೇರ್ಕೊಂಡು. ಸೊ ಇದಾದ್ಮೇಲೆ ನಮ್ಮ ಸ್ಕಾಟ್ ಲ್ಯಾಂಗ್ ತನ್ನ ಮಗಳಿಗೆ ಮುತ್ತಿಡ್ತಾ ಇರೋದನ್ನ ನಾವು ನೋಡ್ತೀವಿ. ಬಿಕಾಸ್ ಈ ಇಸ್ ಗೋಯಿಂಗ್ ಟು ದ ಔಟರ್ ಸ್ಪೇಸ್ ಆರ್ ಔಟರ್ ಯೂನಿವರ್ಸ್ ಟು ಎಕ್ಸ್ಪ್ಲೋರ್ ದಟ್ ಥ್ರೆಟ್. ಸೊ ಇಲ್ಲಿ ಕ್ಯಾಸಿ ಲ್ಯಾಂಗ್ ಇರೋದ್ರಿಂದ ಕ್ಯಾಸಿ ಲ್ಯಾಂಗ್ ಈಗ ಯಂಗ್ ಅವೆಂಜರ್ಸ್ ಗಳ ಟೀಮ್ ನ ಕೂಡ ಸೆಟಪ್ ಮಾಡಬಹುದು. ಬಿಕಾಸ್ ಕ್ಯಾಸಿ ಲ್ಯಾಂಗ್ ಇಸ್ ಆಲ್ಸೋ ನೋ ಅಬೌಟ್ ದ ಥ್ರೆಟ್ ಆಫ್ ಡಾಕ್ಟರ್ ಡೂಮ್, ಅಥವಾ ನಮ್ಮ ಥಾರ್ ಏನ್ರ ಬಗ್ಗೆ ಮಾತಾಡ್ತಾ ಇದ್ರು ಅದರ ಬಗ್ಗೆ ಕ್ಯಾಸಿ ಲ್ಯಾಂಗ್ ಕೂಡ ಗೊತ್ತಿದೆ. ಸೊ ಆಕೆ ನಮ್ಮ ಮೇನ್ 616 ಅರ್ತ್ಗೆ ಬರುವಂತ ಥ್ರೆಡ್ ವಿರುದ್ಧ ಹೋರಾಡೋದಕ್ಕೋಸ್ಕರ ಯಂಗ್ ಅವೆಂಜರ್ಸ್ ಗಳ ಟೀಮ್ ಅನ್ನ ಕೂಡ ಸೆಟಪ್ ಮಾಡಬಹುದು. ಸೊ ಇಲ್ಲಿ ನಮಗೆ ಕನ್ಫರ್ಮ್ ಆಗುತ್ತೆ ನಮ್ಮ ಸ್ಕಾಟ್ ಲ್ಯಾಂಗ್ ಬಂದಿರುವಂತದ್ದು ನಮ್ಮ ಯೂನಿವರ್ಸ್ಗೆನೆ. ಸೊ ನಮ್ಮ ಸ್ಕಾಟ್ ಲ್ಯಾಂಗ್ ಕೂಡ ಸ್ವಲ್ಪ ಮಲ್ಟಿವರ್ಸ್ ನ ಜ್ಞಾನ ಇರೋದ್ರಿಂದ ಈ ವಿಲ್ ಗೋ ವಿತ್ ಅವರ್ ಅನದರ್ ಟೀಮ್, ಅಥವಾ ಆತ ಡೈರೆಕ್ಟ್ ಆಗಿ ನಮ್ಮ ಥಾರ್ ಜೊತೆನೆ ಹೋಗಬಹುದು. ಬಿಕಾಸ್ ಈ ನೋ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಆಫ್ ದಿ ಮಲ್ಟಿವರ್ಸಲ್ ಥ್ರೆಡ್. ಅಷ್ಟೇ ಅಲ್ಲದೆ ಈ ಕ್ಯಾನ್ ರೀಟ್ರಾವಲ್ ಟು ದ ಕ್ವಾಂಟಮ್ ರಿಯಲಮ್ ಟು ಗ್ರಾಬ್ ದ ಕ್ಯಾಂಗ್ಸ್ ಚೇರ್ ಟು ಟ್ರಾವಲ್ ಅಕ್ರಾಸ್ ದ ಮಲ್ಟಿವರ್ಸ್. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಅಂತಂದ್ರೆ ಮಲ್ಟಿವರ್ಸ್ ಅಲ್ಲಿ ಟ್ರಾವಲ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಯಾವ್ಯಾವ ಯೂನಿವರ್ಸ್ ಬೇಕೋ ಅವ ಯೂನಿವರ್ಸ್ ಹೋಗೋದು ಅಷ್ಟೊಂದು ಈಸಿ ಅಲ್ಲ. ರೀಡ್ ನ ಟೆಕ್ನಾಲಜಿ ಇದಕ್ಕೆ ಸಪೋರ್ಟ್ ಮಾಡದಲ್ಲೇ ಇರಬಹುದು. ಅದಕ್ಕೋಸ್ಕರ ರೀಡ್ ಅರ್ಥಿಗೆ ಬಂದಿರಬಹುದು. ಸೊ ಅರ್ತ್ ಅಲ್ಲಿ ನಮ್ಮ ಸ್ಕಾಟ್ ಲ್ಯಾಂಗ್ ರೀಡ್ ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಮ್ಮ ಕ್ಯಾಂಗ್ ನ ಟೆಕ್ನಾಲಜಿಯನ್ನ ಬಾರೋ ಮಾಡಬಹುದು, ಅದನ್ನ ಆಕ್ಸೆಸ್ ಮಾಡಬಹುದು. ಅದನ್ನ ಆಕ್ಸೆಸ್ ಮಾಡೋದಕ್ಕೆ ನಮ್ಮ ರೀಡ್ ರಿಚರ್ಡ್ ಕೈಲಿ ಕೊಡಬಹುದು. ಬಿಕಾಸ್ ಟು ಟ್ರಾವೆಲ್ ಅಕ್ರಾಸ್ ದ ಮಲ್ಟಿವರ್ಸ್. ಯಾಕೆ? ಟು ಫೈಂಡ್ ದ ಥ್ರೆಟ್, ಅಥವಾ ಟು ಫೈಂಡ್ ದ ಡೂಮ್, ಅಥವಾ ಟು ಫೈಂಡ್ ದ ಸೊಲ್ಯೂಷನ್. ಸೊ ಇದು ನಮಗೆ ಕ್ಯಾಂಗ್ಗೆ ಸಂಬಂಧಪಟ್ಟಂತ ಹಾಗೆ ನಮಗೆ ಸಿಗಬೇಕಾಗಿದ್ದಂತ ಕೆಲವು ಮಾಹಿತಿಗಳು ಫಾರ್ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್. ಇನ್ನು ಮುಂದಿನ ಫ್ರೇಮ್ ಕಡೆ ಹೋಗೋದಾದ್ರೆ ಜಾನಿ ತುಂಬಾ ಎಮೋಷನಲ್ ಆಗಿದ್ದಾನೆ. ಅದು ಫ್ರಾಂಕ್ಲಿನ್ ರಿಚರ್ಡ್ ಗೋಸ್ಕರನ ಅಥವಾ ತನ್ನ ಅಕ್ಕಳಾದಂತಹ ಸೂ ಸ್ಟಾಮ್ ಗೋಸ್ಕರನೋ ಈಸ್ ಫೀಲಿಂಗ್ ಎಮೋಷನಲಿ. ಇದಾದ್ಮೇಲೆ ನಾವು ನಮ್ಮ ಸೂ ಸ್ಟಾಮ್ ನ ಫಸ್ಟ್ ಲುಕ್ ನೋಡ್ತೀವಿ, ನಮ್ಮ ಶೂರಿನ ಫಸ್ಟ್ ಲುಕ್ ನೋಡ್ತೀವಿ, ಆಮೇಲೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸ್ಯಾಮ್ ವಿಲ್ಸನ್ ಅವರ ಫಸ್ಟ್ ಲುಕ್ ನೋಡ್ತೀವಿ. ಸೂ ಸ್ಟಾಮ್ ಸ್ಟೋರಿ ಇಬ್ಬರು ವಕಾಂಡದಲ್ಲಿದ್ರೆ ತಮ್ಮ ತಾಲೂಕನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಇದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಫ್ರೇಮ್ ಅಲ್ಲಿ ದ ಪವರ್ಫುಲ್ ಎಂಟ್ರಿ ಆಫ್ ಗ್ಯಾಂಬಿಟ್ ವರ್ಸಸ್ ನಮ್ಮ ಶಾಂಗ್ ಚೀನ ನಾವಿಲ್ಲಿ ನೋಡಬಹುದು. ಎಕ್ಸ್ಮ್ಯಾನ್ಷನ್ ನ ಇಬ್ಬರೇ ಸೇರ್ಕೊಂಡು ಉಳ್ಸಾಕ್ಬಿಡ್ತಾರೆ, ಆ ತರ ಹೊಡೆದಾಡ್ತಾವ್ರು ಹೋಗಪ್ಪ ಅಂತ. ಅದಾದ್ಮೇಲೆ ನಮ್ಮ ಸೈಕ್ಲಾಪ್ಸ್ ನ ಫುಲ್ ಪವರ್ ಲೇಸರ್ ಬೀಮ್ ಪ್ರೊಜೆಕ್ಷನ್ ನಾವಿಲ್ಲಿ ನೋಡ್ತೀವಿ. ಸೊ ಈ ಸೀನ್ ಅನ್ನ ನೋಡಾದ್ಮೇಲೆ ನನಗೇನ್ ಅನಿಸ್ತಾ ಇದೆ ಅಂತಂದ್ರೆ ಆ ಯೂನಿವರ್ಸ್ ಅಲ್ಲಿ ಆ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಅವೆಂಜರ್ಸ್ ಗಳು ಕೂಡ ಇಲ್ಲಿ ಇರಬಹುದು. ಆ ಸೆಂಟಿನಲ್ಸ್ ಗಳ ವಿರುದ್ಧ ನಮ್ಮ ಅವೆಂಜರ್ಸ್ ಗಳು ಕೂಡ ಹೋರಾಡ್ತಾ ಇರಬಹುದು. ನಾನು ಯಾಕೆ ತರ ಅನ್ಕೊಂಡೆ ಅಂತ ಅಂದ್ರೆ ನಮ್ಮ ಸ್ಕಾಟ್ ಹಿಂದೆಗಡೆ ಇರುವಂತದ್ದು ಸೆಂಟಿನಲ್ಲೇ ಆಗಿದ್ರು ಕೂಡ ಆ ಸೆಂಟಿನಲ್ಲು ಇನ್ನೊಂದು ಸೆಂಟಿನಲ್ ಕಡೆ ಯಾಕೆ ಹೋಗ್ತಾ ಇದೆ? ಆ ಸೆಂಟಿನಲ್ ಡೈರೆಕ್ಟ್ ಆಗಿ ನಮ್ಮ ಸೈಕ್ಲಾಪ್ಸ್ಗೆ ಶೂಟ್ ಮಾಡಬಹುದಲ್ವಾ? ನನ್ನ ಪ್ರಕಾರ ಆ ಸೆಂಟಿನಲ್ ಅಲ್ಲ, ಆಕ್ಚುಲಿ ದಟ್ ಈಸ್ ಅವರ್ ಆಂಟ್ ಮ್ಯಾನ್ ಹೂ ಇಸ್ ರನ್ನಿಂಗ್ ಟುವರ್ಡ್ಸ್ ದ ಸೆಂಟಿನಲ್ಸ್ ಟು ಕಿಲ್ ಇಟ್. ಈ ತರನು ಯೋಚನೆ ಮಾಡಬಹುದಲ್ವಾ? ಇದು ಕೂಡ ಆಗಿರ್ಬೋದಲ್ವಾ? ಜಸ್ಟ್ ಇಮ್ಯಾಜಿನ್ ದ ಸಿಚುಯೇಷನ್ಸ್, ಇಮ್ಯಾಜಿನ್ ದ ವಾರ್. ನನ್ನ ಮೈಂಡ್ ಇದ್ಯಾಕೆ ಬಂತು ಗೊತ್ತಾ? ಒಂದು ಲೀಕ್ಡ್ ಫೋಟೋ ನಮಗೆ ಸಿಕ್ಕಿತ್ತು. ಅದೇನ್ ಗೊತ್ತಾ? ಸೆಂಟಿನಲ್ಸ್ ಗಳನ್ನ ನಮ್ಮ ಡಾಕ್ಟರ್ ಡೂಮು ಪವರ್ ಅಪ್ ಮಾಡುವಂತದ್ದು. ಅಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ, ಥಾರ್ ಎಲ್ಲರೂ ಇರೋದನ್ನ ನಾವು ನೋಡಿದೀವಿ. ಸೊ ಎಕ್ಸ್ಮೆನ್ಸ್ ಗಳ ಯೂನಿವರ್ಸ್ ಅಲ್ಲಿ ನಡೆಯುವಂತ ಆ ಒಂದು ಫೈಟ್ ಸೀನು ಇದಾಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ನೂ ಕೂಡ ಇಡನ್ ಡೀಟೇಲ್ಸ್ ಇದೆ. ಇಡನ್ ಡೀಟೇಲ್ಸ್ ಏನು ಅಂತಂದ್ರೆ ಇದೇ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಮಗೆ ಲೀಕ್ಡ್ ಫುಟೇಜ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಲೀಕ್ಡ್ ಫುಟೇಜ್ ಅಲ್ಲಿ ನೈಟ್ ಕ್ರಾಲರ್ ವರ್ಸಸ್ ರೀಡ್ ನ ಫೈಟ್ ನ ಕೂಡ ನಾವಿಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಆ ಲೀಕ್ಡ್ ಫುಟೇಜ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಕೂಡ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ಇರೋದನ್ನ ನೋಡಿದೀವಿ. ಸೊ ಸರ್, ಬಿಫೋರ್ ದ ಇನ್ಕರ್ಷನ್ ದೇರ್ ವಿಲ್ ಬಿ ಅ ಬಿಗ್ ವಾರ್ ಬಿಟ್ವೀನ್ ಅವೆಂಜರ್ಸ್ ಅಂಡ್ ಎಕ್ಸ್ಮೆನ್ಸ್. ಅದಾದ್ಮೇಲೆ ಅವರಿಬ್ರು ಫ್ರೆಂಡ್ ಆಗ್ತಾರೆ. ಅವರಿಬ್ರು ಫ್ರೆಂಡ್ ಆಗಿ ಸೆಂಟಿನಲ್ಸ್ ಗಳ ವಿರುದ್ಧ ಹೋರಾಡ್ತಾರೆ. ಆ ಸೆಂಟಿನಲ್ಸ್ ಗಳ ವಿರುದ್ಧ ಹೋರಾಡಬೇಕಾದ್ರೆ ಆ ಸೆಂಟಿನಲ್ಸ್ ಗಳನ್ನ ನಮ್ಮ ಡಾಕ್ಟರ್ ಡೂಮ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಆಗ ಅವರು ನಮ್ಮ ಡಾಕ್ಟರ್ ಡೂಮ್ ನ ಕಂಟ್ರೋಲ್ ಮಾಡೋದ್ರ ಮೂಲಕ ಆ ಯೂನಿವರ್ಸ್ ನ ಕಾಪಾಡಬಹುದು ಅಂತ ಅನ್ಕೊಂಡಿರ್ತಾರೆ. ಬಟ್ ಇನ್ಕರ್ಷನ್ ಇಂದ ಆ ಯೂನಿವರ್ಸ್ ಸಂಪೂರ್ಣವಾಗಿ ಕೊಲ್ಯೂಷನ್ ಆಗುತ್ತೆ. ಸೊ ಈಗ ನಾನು ನಿಮ್ಗೆ ಏನ್ ಹೇಳಿದೆ, ಅದೊಂದು ಲೀಕ್ಡ್ ಫೋಟೋನ ಇಟ್ಕೊಂಡು ಈಗ ನಡೀತಾ ಇರುವಂತ ಕರೆಂಟ್ ಸಿಚುವೇಶನ್ ಗೆ ಅದನ್ನ ಆಡ್ ಮಾಡ್ಕೊಂಡು ಅದರಿಂದ ಡೆವಲಪ್ಮೆಂಟ್ ಆದಂತ ಒಂದು ಸಿಚುವೇಶನ್ ನಾನು ನಿಮ್ಗೆ ಹೇಳಿದೀನಿ ಅಷ್ಟೇ. ಸೊ ಇದನ್ನ ಬದಿಗಿಟ್ಟು ನಾವು ನಮ್ಮ ಫ್ರೇಮ್ ಕಡೆ ಬರ್ತಾದ್ರೆ, ನಮ್ಮ ಅವೆಂಜರ್ಸ್ ಡೂಮ್ಸ್ಡೇನ ಟ್ರೈಲರ್ ಅಲ್ಲಿ ಬರುವಂತ ನೆಕ್ಸ್ಟ್ ಫ್ರೇಮ್ ಕಡೆ ಬರೋದಾದ್ರೆ ನಮ್ಮ ಸೂ ಸ್ಟಾಮ್ ವರ್ಸಸ್ ನೇಮರ್ ಅನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ಸೂ ಸ್ಟಾಮ್ ನಮ್ಮ ನೇಮರ್ ನ ಕಿತ್ತು ತೆಗೆದು ಎತ್ತಿ ಬಿಸಾಡ್ತಾರೆ. ಅದ್ ನಮ್ಗಂತೂ ತುಂಬಾ ಚೆನ್ನಾಗಿ ಗೊತ್ತು. ಸೊ ಅದಾದ್ಮೇಲೆ ನಮ್ಗೆ ಸಿಗುತ್ತೆ ದ ಗೂಸ್ ಬಾಂಬ್ಸ್, ದ ಫುಲ್ ಫ್ಲೆಜ್ಡ್ ಥಾರ್. ಸ್ಟಾಮ್ ಬ್ರೇಕರ್ ನ ಅಷ್ಟು ಪವರ್ ನ ಯೂಸ್ ಮಾಡ್ಕೊಂಡು ನಮ್ಮ ಡಾಕ್ಟರ್ ಡೂಮ್ ವಿರುದ್ಧ ಬಂದು ನಮ್ಮ ಡಾಕ್ಟರ್ ಡೂಮ್ಗೆ ಅಷ್ಟು ಪವರ್ ಇಂದ ದಾಳಿ ಮಾಡ್ತಾನೆ. ಆದ್ರೆ ನಮ್ಮ ಡಾಕ್ಟರ್ ಡೂಮ್ ಬರೀ ಎರಡು ಫಿಂಗರ್ ಇಂದ ಅದನ್ನ ಸ್ಟಾಪ್ ಮಾಡ್ತಾರೆ, ಅದನ್ನ ಹೋಲ್ಡ್ ಮಾಡ್ತಾರೆ. ಸರ್, ಜಸ್ಟ್ ಇಮ್ಯಾಜಿನ್
ಹೋಲ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ವರ್ಸಸ್ ದಿಸ್ ಇಸ್ ಒಂದೇ ಒಂದ್ ಸೀನ್. ಯಪ್ಪ, ಇಷ್ಟು ಡಾರ್ಕೆಸ್ಟ್ ಆಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಡಾಕ್ಟರ್ ಡೂಮ್ ಅವರು ಇಷ್ಟು ಪವರ್ಫುಲ್ ಆಗಿರ್ತಾರೆ ಅಂತ ನಾನ್ ನಿಜವಾಗ್ಲೂ ಊಹೆ ಕೂಡ ಮಾಡಿರ್ಲಿಲ್ಲ. ಸ್ಟಾರ್ಮ್ ಬ್ರೇಕರ್ ಆ 6 ಇನ್ಫಿನಿಟಿ ಸ್ಟೋನ್ಸ್ ಗಳ ಪವರ್ ಅನ್ನ ಕೂಡ ಭೇದಿಸ್ಕೊಂಡು ಥ್ಯಾನೋಸ್ ನ ಎದೆ ಬಗದಿತ್ತು. ಬಟ್ ಇಲ್ಲಿ ಜಸ್ಟ್ 2 ಲಿಟಲ್ ಫಿಂಗರ್ಸ್ ಅನ್ನ ಕ್ರಾಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಹೌ ಪವರ್ಫುಲ್ ಇಸ್ ಅವರ್ ಡಾಕ್ಟರ್ ಡೂಮ್. ಸೊ ಲೆಟ್ಸ್ ಬ್ರೇಕ್ ಡೌನ್ ದಿಸ್ ಸಿಚುಯೇಷನ್. ಸೊ ಥಾರ್ ನ ಕಂಪ್ಲೀಟ್ ಫಾರ್ಮ್, ಕಂಪ್ಲೀಟ್ ಪವರ್ ಇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ದ ಕಂಪ್ಲೀಟ್ ಫಾರ್ಮ್ ಆಫ್ ಅವರ್ ಥಾರ್. ಹೌದು, ಗಾರ್ ನ ವಿರುದ್ಧ ಯಾವ ಪವರ್ ಅನ್ನ ಯೂಸ್ ಮಾಡಿದ್ರೋ ಸೇಮ್ ಪವರ್ ಇಲ್ಲಿ ಯೂಸ್ ಆಗ್ತಾ ಇದೆ. ಬಿಟ್ರೆ he is not frustrated as Infinity War to get that anger. ಆ ಕೋಪ, ಆ ರೋಷ, ಇನ್ಫಿನಿಟಿ ವಾರ್ ಅಲ್ಲಿ ಬಂದಿದಂತ ರೋಷ ಇಲ್ಲಿ ಇಲ್ಲ. he is just angry. but Thor is Thor. Don't worry about that. So let's come to the Doom. ಹಾಗಾದ್ರೆ ಡೂಮ್ 2 ಫಿಂಗರ್ ಇಂದ ಅಷ್ಟು ಮ್ಯಾಸಿವ್ ಸ್ಟಾರ್ಮ್ ಅನ್ನ ಹೇಗೆ ತಡೆದ್ರು? ಹೌದು, ಅವರು ಜೀನಿಯಸ್, ಅವರು ಸೈಂಟಿಸ್ಟ್, ಅವರು ಮೆಜಿಷಿಯನ್. ನಮಗೆ ತುಂಬಾ ಗೊತ್ತಿದೆ ಸೈನ್ಸ್ ಇಂದ ಇಷ್ಟು ದೊಡ್ಡ ಮ್ಯಾಸಿವ್ ಪವರ್ ಅನ್ನ ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಮ್ಯಾಜಿಕ್ ಬ್ರೋ. ಅದೆಂತ ಮ್ಯಾಜಿಕ್ ಬ್ರೋ, ಇಷ್ಟು ಪವರ್ಫುಲ್ ಆಗಿರುವಂತ ಸ್ಟಾರ್ಮ್ ಅನ್ನ ತಡೆಯುವಂತದ್ದು? ಸರ್, ಅದು ಡಾರ್ಕ್ ಹೋಲ್ಡ್ ನ ಮ್ಯಾಜಿಕ್, ಅಥವಾ ರೂನ್ಸ್ ಮ್ಯಾಜಿಕ್, ಅಥವಾ ಸೋರ್ಸರಿ. ನಾನು ಇಲ್ಲಿ ಯಾಕೆ ಡಾರ್ಕ್ ಹೋಲ್ಡ್ ನ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ನಮ್ಮ ಸ್ಕಾರ್ಲೆಟ್ ವಿಚ್ ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ನ ಕನೆಕ್ಟ್ ಮಾಡೋದಕ್ಕೆ. ಸೋರ್ಸರಿನ ಯಾಕೆ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ಸೋರ್ಸರರ್ ಸುಪ್ರೀಮ್ಗಳು, ಡಾರ್ಕ್ ಡೈಮೆನ್ಷನ್ಸ್ ಗಳು, ಅವನ್ನ ಎಂಟ್ರಿ ಮಾಡೋದಿಕ್ಕೆ. ಇನ್ನು ರೂನ್ಸ್ ಮ್ಯಾಜಿಕ್ ನಮ್ಮ ಥಾರ್ ನ ಪವರ್ಫುಲ್ ಮಾಡೋದಿಕ್ಕೆ. ಸೊ ಬ್ರೋ, ಹಾಗಾದ್ರೆ ನಮ್ಮ ಡಾಕ್ಟರ್ ಡೂಮ್ ಹತ್ರ ಸೋರ್ಸರಿ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ, ಡಾರ್ಕ್ ಹೋಲ್ಡ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ, ಅಷ್ಟೇ ಅಲ್ಲದೆ ರೂನ್ಸ್ ಮ್ಯಾಜಿಕ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಮ್ಮ ಡಾಕ್ಟರ್ ಡೂಮ್ ಅಷ್ಟು ಪವರ್ಫುಲ್? ಹೌದು, ಈ ಸೋ ಪವರ್ಫುಲ್ ಬಿಕಾಸ್ ಅವ್ರಿಗೆ ಪವರ್ ಸೋರ್ಸ್ ಹುಡ್ಕೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ಪವರ್ ಸೋರ್ಸ್ ನ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಡಾರ್ಕ್ ಹೋಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಾಕ್ಟರ್ ಡೂಮ್. ಯಾಕೆ ಬ್ರೋ ಅಷ್ಟೊಂದು ಇಂಪಾರ್ಟೆಂಟ್? ನಿಮಗೆ ಗೊತ್ತಿದೆ ಅಲ್ವಾ, ಡಾಕ್ಟರ್ ಸ್ಟ್ರೇಂಜ್ ಇನ್ ದಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಅಲ್ಲಿ ಡಾರ್ಕ್ ಹೋಲ್ಡ್ ನ ಕೆಪಾಸಿಟಿ ಏನು ಅಂತ. ಡಾರ್ಕ್ ಹೋಲ್ಡ್ ಹೊಂದಿದ್ದಂತ ವಾಂಡಾನ ಕೆಪಾಸಿಟಿ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಕೆಯ ಮೈಂಡ್ ಸೆಟ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲದೆ ಡಾರ್ಕ್ ಹೋಲ್ಡ್ ಹೊಂದಿದ್ದಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕತೆ ಅಂತೂ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅದು ಅವರ ಯೂನಿವರ್ಸ್ ಅಲ್ಲಿ ಸಂಪೂರ್ಣವಾಗಿ ಇನ್ಕರ್ಜನ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಆ ಯೂನಿವರ್ಸ್ ನ ಸ್ಟೆಬಿಲಿಟಿ ಹಾಳಾಗೋದ್ರು ಕೂಡ ಡಾಕ್ಟರ್ ಸ್ಟ್ರೇಂಜ್ ಇಸ್ ಸ್ಟಿಲ್, ಬಿಕಾಸ್ ಆ ಇನ್ಕರ್ಷನ್ ನ ಓವರ್ಲ್ಯಾಪ್ ಮಾಡುವಂತ ಪವರ್ ಡಾರ್ಕ್ ಹೋಲ್ಡ್ ಇಂದ ಅವರಿಗೆ ಸಿಕ್ಕಿದೆ. ಸೊ ಜಸ್ಟ್ ಇಮ್ಯಾಜಿನ್ ಹೌ ಪವರ್ಫುಲ್ ಇಸ್ ಅವರ್ ಡಾಕ್ಟರ್ ಡೂಮ್. ಸೊ ಪವರ್ಗೋಸ್ಕರ, ತನ್ನನ್ನ ತಾನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಡಾಕ್ಟರ್ ಡೂಮ್ ಸೋರ್ಸರಿಯನ್ನ ಕಲ್ತ್ಕೊಂಡು ಡಾರ್ಕ್ ಹೋಲ್ಡ್ ನ ಪೊಸೆಸ್ ಮಾಡ್ತಾರೆ. ಸೊ ರೂನ್ಸ್ ಮ್ಯಾಜಿಕ್ ಯಾಕೆ ಪೊಸೆಸ್ ಮಾಡ್ತಾರೆ? ಗಾಡ್ಸ್ ಗಳ ವಿರುದ್ಧ ಅವರ ಶಕ್ತಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಗಾಡ್ಸ್ ಗಳನ್ನ ನಾವು ಸೋರ್ಸರಿಯಿಂದನೂ ಕೂಡ ಕಟ್ ಹಾಕ್ಬೋದು, ಆದರೆ ಗಾಡ್ಸ್ ಗಳ ಫಿಸಿಕಲ್ ಸ್ಟ್ರೆಂತ್ ಮುಂದೆ ಜಸ್ಟ್ ಹ್ಯೂಮನ್ ಆಗಿರುವಂತಹ ಡಾಕ್ಟರ್ ಡೂಮ್ ಕ್ಯಾನ್ ನಾಟ್ ವಿತ್ ಸ್ಟ್ಯಾಂಡ್. ಅದಕ್ಕೋಸ್ಕರ ಡಾಕ್ಟರ್ ಡೂಮ್ ಅವರು ರೂನ್ಸ್ ಮ್ಯಾಜಿಕ್ ನ ಪೊಸೆಸ್ ಮಾಡ್ತಾರೆ. ಸೊ ಅದರಿಂದ ನಮ್ಮ ಡಾಕ್ಟರ್ ಡೂಮ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಅಗೇನ್ಸ್ಟ್ ಫೇಸ್ ಟು ಫೇಸ್ ವಿತ್ ಅವರ್ ಥಾರ್. ಹಾಗಾದ್ರೆ ನಮ್ಮ ಥಾರ್ ನ ಇಲ್ಲಿ ಸೋಲ್ಸ್ಬಿಡ್ತಾರ ಅವರು? ನಮ್ಮ ಥಾರ್ ಕತೆ ಇಲ್ಲಿ ಮುಗ್ದೋಗುತ್ತಾ ಅನ್ನೋದಾದ್ರೆ ನೋ ಬ್ರೋ, ಬಿಕಾಸ್ ಅವರ್ ಥಾರ್ ಇಸ್ ಥಾರ್, ರೈಟ್? ಅವ್ರಿಗೀಗ ಓಡಿನ್ ಫೋರ್ಸ್ ಸಿಗುತ್ತೆ, ಆಲ್ ಫಾದರ್ಸ್ ಶಕ್ತಿ ಸಿಗುತ್ತೆ. ಅದೇ ರೀಸೆಂಟ್ ಆಗಿ ಒಂದು ಪೋಸ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಇದು ರಿಯಲ್ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಆ ಪೋಸ್ಟರ್ ರಿಯಲ್ ಆಗಿದ್ರೆ ಓಕೆ, ರಿಯಲ್ ಅಲ್ಲ ಅಂದ್ರೂ ಓಕೆ. ಯಾಕಂದ್ರೆ ಆ ಪೋಸ್ಟರ್ ಅಲ್ಲಿ ನಮ್ಮ ಥಾರ್ ಸುತ್ತ ಆರೆಂಜ್ ಲೈಟ್ ಇತ್ತು, ಆ ಯೆಲ್ಲೋ ಲೈಟ್ನಿಂಗ್ ಇತ್ತು. ಸೊ ಆ ಯೆಲ್ಲೋ ಲೈಟ್ನಿಂಗ್ ರಿಸೆಂಬಲ್ಸ್ ಟು ದ ಓಡಿನ್ ಫೋರ್ಸ್ ಪವರ್. ಸೊ ಆರೆಂಜ್ ವರ್ಸಸ್ ಗ್ರೀನ್ ಲೈಟ್ ಫೈಟಿಂಗ್ ಯಾವ ಲೆವೆಲ್ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ನನಗಂತೂ ವಾ. ಸೊ ಇಲ್ಲಿ ನಮ್ಮ ಥಾರ್ ವಿಲ್ ಗೆಟ್ ಮೈನ್ ಪವರ್, ಬಟ್ ಡಾಕ್ಟರ್ ಡೂಮ್ ಇಸ್ ಆಲ್ರೆಡಿ ಹ್ಯಾವ್ ಅ ಪವರ್. ಸೊ ನಮ್ಮ ಡಾಕ್ಟರ್ ಡೂಮ್ ಅವರು ಯಾವ ರೀತಿ ಈ ಪವರ್ನೆಲ್ಲ ಪಡ್ಕೊಂಡ್ರು ಅನ್ನೋದನ್ನ ನಾವು ಡೂಮ್ಸ್ ಡೇಲಿ ನೋಡಿ ತಿಳ್ಕೊತೀವಿ. ಅಷ್ಟೇ ಅಲ್ದಲೆ ಅವರ ಮೇನ್ ಯೂನಿವರ್ಸ್ ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರ ಅರ್ಥ ಆಗಿರಬಹುದು, ಅಥವಾ ನಮ್ಮ ಡಾಕ್ಟರ್ ಡೂಮ್ ಅವ್ರದೇ ಬೇರೆ ಯೂನಿವರ್ಸ್ ಆಗಿರುತ್ತೆ. ಸೊ ಇದಾದ್ಮೇಲೆ ಫೈನಲ್ ಫ್ರೇಮ್ ಅಲ್ಲಿ ನಾವು ನಮ್ಮ ಕ್ಯಾಪ್ಟನ್ ಅಮೆರಿಕಾನ ನೋಡ್ತೀವಿ. ಅದು ನಮ್ಮ ಓಜಿ ಅಮೆರಿಕಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದನ್ನ ಥಾರ್ ನಮ್ಗೆ ಮಿಯೋನಿರ್ ಮೂಲಕ ಕನ್ಫರ್ಮ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೂ ನಾನೊಂದು ಪಾಯಿಂಟ್ ಬಿಟ್ಟಿದ್ದೀನಿ. ಆ ಪಾಯಿಂಟ್ ಏನು ಅಂತಂದ್ರೆ ನಮ್ಮ ಲೋಕಿ. ಸರ್, ಲೋಕಿ ಈಗ ನಮ್ಮ ಸ್ಟೀವ್ ರಾಜರ್ಸ್ ಅವರ ಮನೆಯಲ್ಲಿ ಬಿದ್ದಿದ್ದಾರೆ ಸರ್. ಅವ್ರ ಮನೆಗೆ ಕದ್ದು ಮುಚ್ಚಿ ಬಂದಿದ್ದಾರೆ ಸರ್. ಈಗ ಅವ್ರು ನಿಂತಿರೋದು ನಮ್ಮ ಸ್ಟೀವ್ ರಾಜರ್ಸ್ ಅವರ ಮನೆಯ ಒಳಗಿರುವ ಕಿಟಕಿಯ ಮುಂದೆ ನಿಂತಿದ್ದಾರೆ ಸರ್, ಬಿಕಾಸ್ ಟು ಹೈಯರ್ ಹಿಮ್ ಟು ಹೆಲ್ಪ್ ದ ಥಾರ್ ಅಂಡ್ ಹಿಸ್ ಟೀಮ್. ಮೈಸೂರಿಗೆ ಲ್ಯಾಬ್ ಎಕ್ಸಾಮ್ ಪ್ರಾಕ್ಟಿಕಲ್ಸ್ ಇತ್ತು, ಅದಕ್ಕೆ ಹೋಗಿದ್ದೆ. ಅವಾಗ ಒಬ್ರು ಟೀಚರ್ ಸೇಮ್ ಇದೇ ಟ್ಯೂನ್ ಅಲ್ಲಿ ಪಾಠ ಮಾಡಿದ್ರು. ಅದು ನನ್ನ ಮೈಂಡ್ ಒಳಗೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಆ ಟ್ಯೂನ್ ಆ ತರ ಬಂತು, ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸೊ ನಮ್ಮ ಲೋಕಿ ಇಲ್ಲಿ ಯಾಕಿದ್ದಾರೆ, ಏಕೆ ಇಲ್ಲಿಗೆ ಬಂದಿದ್ದಾರೆ? ಮಲ್ಟಿವರ್ಸ್ ಮರ ಹಿಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ನೀವು ನನ್ನ ಕೇಳಿದ್ರೆ, ಆಕ್ಚುಲಿ ದಿಸ್ ಇಸ್ ನಾಟ್ ಅವರ್ ಮೈನ್ ಲೋಕಿ, ದಿಸ್ ಇಸ್ ಅ ಲೋಕಿ ಬಟ್ ಇನ್ ಡಿಫರೆಂಟ್ ಟೈಮ್ ಲೈನ್ ಅಲ್ಲಿ ಇರುವಂತಹ ಲೋಕಿ, ಬೇರೆ ಯೂನಿವರ್ಸ್ ಅಲ್ಲಿ ಇರುವಂತಹ ಲೋಕಿ, ಅಥವಾ ಬೇರೆ ಟೈಮ್ ಲೈನ್ ಅಲ್ಲಿ ಇರುವಂತಹ ಲೋಕಿ, ಅಥವಾ ಬೇರೆ ಟೈಮ್ ಝೋನ್ ಅಲ್ಲಿ ಇರುವಂತಹ ಲೋಕಿ.
ಬೇರೆ ಟೈಮ್ ಝೋನ್ ಅಂತ ಅಂದ್ರೆ ಈಸ್ ಆಕ್ಚುಲಿ ಇನ್ ದ ಪಾಸ್ಟ್ ಅಲ್ಲಿರುವಂತಹ ಲೋಕಿ. ಡ್ಯೂಡ್ ಏನು ಅರ್ಥ ಆಗಲಿಲ್ಲ, ಡ್ಯೂಡ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ ಡ್ಯೂಡ್ ಅಂತ ನೀವು ನನಗೆ ಕೇಳೋದಾದ್ರೆ, ಹೀವು ರಿಮೈನ್ಸ್ ಬದುಕಿದ್ದ ಆದ್ರೂ ಕೂಡ ವಿಕ್ಟರ್ ಟೈಮ್ಲಿ ಹತ್ರ ಹೋಗಿದ್ರು. ವಿಕ್ಟರ್ ಟೈಮ್ಲಿಗೆ ಫ್ಯೂಚರ್ ಬಗ್ಗೆ ತಿಳಿಸ್ಕೊಟ್ರು, ಟಿವಿಯ ಬಗ್ಗೆ ತಿಳಿಸ್ಕೊಟ್ರು, ಟಿವಿಯನ್ನ ಹೇಗೆ ಕಾಪಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರು, ಟಿವಿ ಹೇಗೆ ಕರ್ಕೊಂಡ್ಬಂದ್ರು. ಅದೇ ರೀತಿ ದಿಸ್ ಇಸ್ ಅ ಪಾಸ್ಟ್ ಟೆನ್ಸ್ ಆಫ್ ಅವರ್ ಲೋಕಿ ಹೈರ್ಡ್ ಬೈ ಟಿವಿಎ ಮೆಂಬರ್ಸ್. ಅಥವಾ ಇದೆಲ್ಲ ನಮ್ಮ ಮೇನ್ ಲೋಕಿಯ ಅಥವಾ ನಮ್ಮ ಸುಪ್ರೀಂ ಲೋಕಿಯ ಒಂದು ಕಾನ್ಸೆಪ್ಟ್ ಆಗಿರಬಹುದು. ನನಗೇನೋ ನಾನು ಎಕ್ಸಾಂಪಲ್ ಕೊಟ್ಟು ಹೇಳದ್ನಲ್ಲ ಅದೇ ಸರಿ ಅಂತ ಅನ್ಸುತ್ತೆ, ಬಟ್ ಇದು ಕೂಡ ಪಾಸಿಬಲ್, ಇದು ಕೂಡ ಆಗಬಹುದು. ಬಿಕಾಸ್ ಆ ಲೋಕಿನ ನೋಡಬಹುದು, ಆ ಲೋಕಿ ಎದುರ್ಕೋತಾ ಇದ್ದಾನೆ, ಕಳ್ಳನ್ ತರ ಆ ಮನೆಗೆ ನುಗ್ತಾ ಇದ್ದಾನೆ, ವಿಚ್ ಮೀನ್ಸ್ ಈಸ್ ನಾಟ್ ಅ ಮೇನ್ ಲೋಕಿ, ಈಸ್ ಜಸ್ಟ್ ಅ ಪಾಸ್ಟ್ ಟೆನ್ಸ್ ಆಫ್ ದ ಲೋಕಿ ಹೂ ಇಸ್ ಹೈರ್ಡ್ ಬೈ ಟಿವಿಎ ಟು ಕಂಟ್ರೋಲ್ ಅಂಡ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಸೊ ಹೀಗೆ ನಾವು ಎಲ್ಲಾ ಘಟನೆಗಳನ್ನು, ಎಲ್ಲಾ ವಾಸ್ತವ್ಯಗಳನ್ನು, ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಈಸಿಯಾಗಿ ಬಿಂಬಿಸ್ಕೊಂತ ಹೋಗ್ಬೋದು, ಈಸಿಯಾಗಿ ಅವರ ಥಿಯರಿಗಳನ್ನ ಫಾಲೋ ಮಾಡ್ಕೊಂತ ಹೋಗ್ಬೋದು. ನಮ್ಗೀಗ ಆಲ್ರೆಡಿ ಗೊತ್ತಾಗಿದೆ ಏನು, 616 ಅರ್ತ್ ಅಲ್ಲಿರುವಂತ 2 ಟೀಮ್ಗಳು, ಯಾವುದು ನಮ್ಮ ಅವೆಂಜರ್ಸ್ ಟೀಮ್ ಒಂದು ಮತ್ತೆ ಫ್ಯಾಂಟಾಸ್ಟಿಕ್ ಫೋರ್ ಅವರ ಟೀಮ್ ಒಂದು. ಆ 2 ಟೀಮ್ಗಳು ಕೂಡ 2 ಟೀಮ್ಗಳಾಗಿ ಡಿವೈಡ್ ಆಗಿದಾವೆ. ಒಂದು ಅರ್ತ್ಗೇನಾದ್ರೂ ಇನ್ಸ್ಟೆಂಟ್ ಆಗಿ ಯಾವ್ದಾದ್ರು ಥ್ರೆಟ್ ಬಂದ್ರೆ ಅದನ್ನ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಅರ್ಥಲ್ಲೇ ಉಳ್ಕೊಳ್ಳುವಂತ ಒಂದು ಟೀಮ್, ಇನ್ನೊಂದು ಮಲ್ಟಿವರ್ಸಲ್ ಟ್ರಾವೆಲ್ ಮಾಡುವಂತ ಒಂದು ಟೀಮ್ ಅಥವಾ ಬೇರೆ ಯೂನಿವರ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಟೀಮ್. ಆ ಟೀಮಲ್ಲಿ ಯಾರ್ಯಾರೆಲ್ಲ ಹೋಗಿದ್ದಾರೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಇನ್ನೊಂದ್ಸಲ ಬೇಕಾದ್ರೆ ವಿಡಿಯೋ ನೋಡಿ. ಸೊ ಇಲ್ಲಿ ಈ ಟ್ರೈಲರ್ ನೋಡಾದ್ಮೇಲೆ ನನಗೇನ್ ಅನ್ಸುತ್ತೆ ಅಂತ ಅಂದ್ರೆ, ಮೊದಲು ಇನ್ಕರ್ಷನ್ ನ ವಿಟ್ನೆಸ್ ಮಾಡುವಂತದ್ದು ಎಕ್ಸ್ಮೆನ್ ಗಳ ಅರ್ಥ ಅನ್ಸುತ್ತೆ. ಸೊ ಆ ಅರ್ಥಿನ ಅನ್ಸ್ಟೇಬಿಲಿಟಿಯಿಂದ ನಮ್ಮ ಅರ್ಥ ಆದಂತಹ 616 ಮತ್ತೆ 828 ಅರ್ಥಗಳು ಕೊಲ್ಯೂಷನ್ಗೆ ಮುಂದಾಗಬಹುದು. ಸೊ ಆ ಕೊಲ್ಯೂಷನ್ ನ ತಡೆಯೋದಕ್ಕೋಸ್ಕರ ಆ ಅರ್ಥನ ಟ್ರ್ಯಾಕ್ ಮಾಡಿಕೊಂಡು ನಮ್ಮ ಈ ಅವೆಂಜರ್ಸ್ ಗಳು ಮತ್ತೆ ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್ ನಮ್ಮ ಥಾರ್ ಜೊತೆ ಹೊರಟಿರ್ಬೋದು. ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ನಿಮ್ಗೆ ಈ ವಿಷಯನ ಹೇಳಲೇಬೇಕು. ಅದೇನು ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರ ವಾಯ್ಸ್ ಕೇಳಿಸ್ಕೊಂತಾ ಇದ್ವು, ಆ ನೆರೇಟಿವ್ ವಾಯ್ಸ್ ಅನ್ನ ಕೇಳಿಸ್ಕೊಂಡ್ವು. ನಮ್ಮ ಡಾಕ್ಟರ್ ಡೂಮ್ ಅವರು ಹೇಳ್ತಾರೆ, ಏನೋ ಆಗೋದ್ರಲ್ಲಿದೆ ಅಥವಾ ಬರೋದ್ರಲ್ಲಿದೆ, ಅದನ್ನ ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸೂರ್ಯ ಮುಳುಗೋದ್ರೊಳಗಡೆ ನಾವ್ ಇದುವರೆಗೂ ಯಾವತ್ತೂ ತಗೊಂಡೇ ಇರದಂತಹ ನಿರ್ಧಾರವನ್ನ ನಾವು ತಗೋಬೇಕಾಗತ್ತೆ ಅಂತ ನಮ್ಮ ಡಾಕ್ಟರ್ ಡೂಮ್ ಅವರು ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳ್ತಾರೆ. ಹಾಗಾದ್ರೆ ನಾವು ತಾಣದೇ ಇರದಂತಹ ನಿರ್ಧಾರ ಯಾವುದು? ಅದೇ ಇನ್ಕರ್ಷನ್ನ ಕಾಸ್ ಮಾಡೋದಂಥದ್ದು ಅಥವಾ ಬರ್ತಾ ಇರುವಂಥ ಅರ್ಥನ್ನ ಡೆಸ್ಟ್ರಾಯ್ ಮಾಡೋವಂಥದ್ದು, ಅದೇ ನಾವು ತಾಣಬೇಕಾದಂಥ ನಿರ್ಧಾರ. ಆದರೆ ನಾವು ಅಂದರೆ ಯಾರು? ನಮ್ಮ ಡಾಕ್ಟರ್ ಡೂಮ್ ಒಬ್ಬರೇ ಆದರೆ ಓಕೆ, ಒಬ್ಬರು ಅಂದರೆ ನಾವು ಅಂದರೆ ಯಾರ್ಯಾರು? ನಮ್ಮ ಡಾಕ್ಟರ್ ಡೂಮ್ ಜೊತೆ ಯಾರ್ಯಾರಿದ್ದಾರೆ? ನಮ್ಮ ಡಾಕ್ಟರ್ ಡೂಮ್ನ ಆ ಟೀಮ್ ಯಾವುದು? ಅಥವಾ ನಮ್ಮ ಡಾಕ್ಟರ್ ಡೂಮ್ ನಮ್ಮ ಈ ಎಲ್ಲ ಅವೆಂಜರ್ಸ್ಗಳನ್ನು, ಎಲ್ಲ ಫ್ಯಾಂಟಾಸ್ಟಿಕ್ ಫೋರ್ಗಳನ್ನು ಆಸ್ ಎ ರೂಮರ್ ಪ್ರಕಾರ ಮ್ಯಾನಿಪುಲೇಟ್ ಮಾಡಿ ಅವರ ಒಂದು ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಆಸ್ ವಿ ಡಿಸ್ಕಸ್ಡ್ ಬಿಫೋರ್, ಅವೆಂಜರ್ಸ್ ಡೂಮ್ ಸ್ಟೇಯಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರು ಇನ್ಕರ್ಷನ್ ನ ತಡೆಯೋದಿಕ್ಕೇನೆ ಮುಂದಾಗಿರ್ತಾರೆ. ಸೊ ಈ ಇನ್ಕರ್ಷನ್ ನ ತಡೆಯೋದಿಕ್ಕೆ ನಮ್ಮ ಅವೆಂಜರ್ಸ್ ಗಳ ಜೊತೆ ಸೇರ್ಕೊಂಡು ಅವ್ರ ಜೊತೆನೆ ಇದ್ದು ಅವ್ರಿಗೆ ಹೊಡಿತಾರ. ಇವನ್ ಟ್ರೈಲರ್ ಅಲ್ಲೂ ಕೂಡ ಕೆಲವು ಕಡೆ ನಾನು ಹೇಳಿದೆ, ಕೆಲವು ಗ್ಯಾಪ್ ಇದೆ, ಆ ಜಾಗ ಫಿಲ್ ಆಗಿಲ್ಲ, ಈ ಜಾಗ ಫಿಲ್ ಆಗಿಲ್ಲ, ಇಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ, ಆ ಜಾಗದಲ್ಲೆಲ್ಲ ನಮ್ಮ ಡಾಕ್ಟರ್ ಡೂಮ್ ಅವರೇ ಇದ್ದಾರ. ಡಾಕ್ಟರ್ ಡೂಮ್ ಅವ್ರೇನಾದ್ರು ಅವೆಂಜರ್ಸ್ ಗಳ ಜೊತೆ ಇದ್ರೆ ನಮ್ಮ ಥಾರ್ ಯಾಕೆ ಎಡ್ ಹೋಗ್ತಾ ಇದ್ದಾರೆ, ಟೋ ಹೋಗ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಡೂಮ್ ವಿರುದ್ಧ ಅನ್ನುವಂತ ಪ್ರಶ್ನೆಗೆ ಉತ್ತರ ದ ಟೈಮ್ ಲೈನ್ ಆರ್ಡರ್ ಅಥವಾ ಟೈಮ್ ಝೋನ್ ಆಫ್ ಅವರ್ ಡಾಕ್ಟರ್ ಡೂಮ್ ಅಂಡ್ ಥಾರ್ ಅಟ್ ದ ಎಂಡ್. ಸೊ ಇದಾಗಿತ್ತು ಅವೆಂಜರ್ಸ್ ಡೂಮ್ ಸ್ಟೇ ಟ್ರೈಲರ್ ಅಲ್ಲಿ ನಮ್ಗೆ ಸಿಕ್ಕಂತ ಮಾಹಿತಿ. ಈ ಟ್ರೈಲರ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋ ಕಮೆಂಟ್ ಮಾಡಿ. ನಿಮ್ಮದೇ ಪರ್ಸನಲ್ ಥಿಯರೀಸ್ಗಳು ಯಾವುದಾದ್ರು ಇದ್ರೆ ಶೇರ್ ಮಾಡಿ. ಅವೆಂಜರ್ಸ್ ಡೂಮ್ ಸ್ಟೇಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಏನೇನಿದಾವೆ ಅನ್ನೋದನ್ನ ಸ್ವಲ್ಪ ಯಾರಾದ್ರೂ ತಿಳಿಸ್ಕೊಟ್ರೆ ನಾವು ಅದ್ರ ಮೇಲೆ ಒಂದು ಕಂಟೆಂಟ್ ಮಾಡಾಕ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಇಂದಿನ ವಿಡಿಯೋಗಳನ್ನ ನೋಡಿ, ಲೈಕ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಅದನ್ನೊಂದ್ಸಲ ನೋಡಿ. ಮತ್ತೆ ಥಾರ್ ಬಗ್ಗೆ ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಾಕ್ಟರ್ ಡೂಮ್ ಬಗ್ಗೆ ಮಾಡಿದ್ದೀನಿ, ಡಾಕ್ಟರ್ ಸ್ಟ್ರೇಂಜ್ ಬಗ್ಗೆ ಮಾಡಿದ್ದೀನಿ, ನಮ್ಮ ಕ್ಯಾಪ್ಟನ್ ಅಮೆರಿಕಾ ಬಗ್ಗೆ ಮಾತಾಡಿದ್ದೀನಿ, ಕಾಸಸ್ ಆಫ್ ಇನ್ಕರ್ಷನ್ ಬಗ್ಗೆನೇ ಮಾತಾಡಿದ್ದೀನಿ. ಆ ಎಲ್ಲಾ ವಿಡಿಯೋಗಳನ್ನ ನೋಡ್ಕೊಂತ ಬರ್ತಾ ಇದ್ರೆ ನಿಮ್ಗೆ ನಾನಿಲ್ಲಿ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಮಾರ್ವೆಲ್ ಕಂಟೆಂಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಅಂದ್ರೆ ನಮಗೆ ಮೊದಲೇ ಆಡಿಯನ್ಸ್ ರೇಂಜ್ ಇಲ್ಲ, ಆಡಿಯನ್ಸ್ ಸ್ಕೋಪ್ ಇಲ್ಲ, ಆಡಿಯನ್ಸ್ ಸ್ಕೋರ್ ಇಲ್ಲ. ಇವನ್ ನಮಗೆ ಸಿಗುವಂತ ಎಲ್ಲಾ ಮಾಹಿತಿಗಳು ಬೇರೆ ಭಾಷೆಯಲ್ಲೇ ಆಗಿರ್ತವೆ. ಅವನ್ನ ನಾವ್ ಅರ್ಥ ಮಾಡ್ಕೊಂಡು ನಿಮ್ಗೆ ಅರ್ಥ ಮಾಡಿಸಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡಿ ನಿಮಗ್ ತಲುಪಬೇಕಾದ್ರೆ ನಮ್ಮ ಟೈಮು ಎಷ್ಟೋಗಿರುತ್ತೆ ಅನ್ನೋದು ಸೆಕೆಂಡ್ರಿ. ಬಟ್ ವಿ ವಿಲ್ ಬಿ ಮಾರ್ವೆಲಿಯನ್. ಕನ್ನಡದಲ್ಲಿ ಮಾರ್ವೆಲ್ ಕಂಟೆಂಟ್ ಸಿಗ್ತಾ ಇರುತ್ತೆ. ಅದು ನಾನಾಗಿರ್ಲಿ, ನಮ್ಮ ಕಾಸ್ಮಿಕ್ ಕನ್ನಡ ಆಗಿರ್ಲಿ ಅಥವಾ ನಮ್ಮ ಕನ್ನಡ ಕಾಮಿಕ್ ಬುಕ್ ಅವರಾಗಿರ್ಲಿ, ವಿ ಆಲ್ ಸರ್ವ್ ಯು.
ನಿಮ್ಮ ಸಪೋರ್ಟ್ ಮತ್ತು ಎಕ್ಸೈಟ್ಮೆಂಟ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗಳ ಬಗ್ಗೆ ನಿಮಗೆ ತಿಳ್ಕೊಬೇಕಿರುವಂಥ ಆಸೆ ಅದೇ ಹೀಗೆ ಇರಲಿ ಅಂತ ಹೇಳ್ತಾ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಜಸ್ಟ್ 2.5 ನಿಮಿಷ ಇರುವಂಥ ಟೀಸರ್ ನಮ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ಕೊಡುತ್ತೆ, ಎಷ್ಟೆಲ್ಲ ವಿಚಾರಗಳನ್ನು ತಿಳಿಸುತ್ತೆ. ಇಂಥ ವಿಚಾರಗಳು, ಇಂಥ ಸನ್ನಿವೇಶಗಳು, ಇಂಥ ಘಟನೆಗಳು ಬರೀ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಮಾತ್ರ ಸಿಗ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ನೋಡಿ ಎಷ್ಟು ಸಂತೋಷ ಆಯಿತು ಅಂದರೆ, ಎಷ್ಟು ಖುಷಿ ಆಯಿತು ಅಂತಂದರೆ, ನಾವು ನಮ್ಮ ಎರಾಗೆ ಬರ್ತಾ ಇದ್ದೀವಿ, ನಾವು ನಮ್ಮ ಒರಿಜಿನಲ್ ಫಾರ್ಮ್ಗೆ ಬರ್ತಾ ಇದ್ದೀವಿ ಅನ್ನುವಂಥ ಉತ್ಸಾಹ ನಮ್ಮನ್ನು ಇಂಥ ವಿಡಿಯೋಗಳನ್ನು ಮಾಡೋದಕ್ಕೆ ಹುರಿದುಂಬಿಸುತ್ತೆ. ಇಂಥ ಒಳ್ಳೆ ಅದ್ಭುತ ಮೂವಿಗಳನ್ನು ನಾವು ಕನ್ನಡದಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದೇ ಒಂದು ನೋವು ಬಿಟ್ಟರೆ ವಿ ಆಲ್ ಆರ್ ಮಾರ್ವೆಲಿಯನ್ಸ್, ವಿ ಆರ್ ದ ಪಾರ್ಟ್ ಆಫ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಟ್ರೈಲರ್ನ ಕನ್ನಡದಲ್ಲಿ ಕೂಡ ಡಬ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.